ಎಲ್ಲ ಸಹೃದಯಿ ಸಭಾಸದರಿಗೆ ನಮಸ್ಕಾರ. ಕರ್ನಾಟಕ ಸಂಘ ನವಿಲುಗರಿ ಪ್ರಶಸ್ತಿ 2024 ಶ್ರೀ ಕೆ.ವಿ. ಅಕ್ಷರ, ರಂಗಕರ್ಮಿ ಹಾಗೂ ಸಾಹಿತಿಗಳು, ಹೆಗ್ಗೋಡು, ಶಿವಮೊಗ್ಗ ಜಿಲ್ಲೆ. ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ತಮ್ಮ ವಿಶಿಷ್ಟವಾದ ಸಾಧನೆಯ ಮೂಲಕ ಹೆಸರು ಮಾಡಿರುವ ಶ್ರೀ ಕೆ.ವಿ. ಅಕ್ಷರ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನವರು ಎಂಬುದು ಸಂತಸದ ಸಂಗತಿ. ತಮ್ಮ ತಂದೆಯವರಾದ ಶ್ರೀ ಕೆ.ವಿ. ಸುಬ್ಬಣ್ಣನವರು ಹುಟ್ಟುಹಾಕಿದ ನೀನಾಸಂ ರಂಗ ಶಿಕ್ಷಣ ಕೇಂದ್ರವು ಇಂದು ನಿಮ್ಮ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಸಂಸ್ಥೆಯಾಗಿ ಬೆಳೆದು ನಿಂತಿರುವುದು ಹೆಮ್ಮೆಯ ವಿಚಾರ. ಅಂದು ಆರಂಭಿಸಿದ ಪುಸ್ತಕ ಪ್ರಕಾಶನ ಸಂಸ್ಥೆಯ ಮೂಲಕ ಅನೇಕ ಅಮೂಲ್ಯ ಕನ್ನಡ ಸಾಹಿತ್ಯ ಕೃತಿಗಳು ಕನ್ನಡ ಸಾಹಿತ್ಯಾಸಕ್ತರಿಗೆ ಇಂದು ದೊರೆತಿವೆ. ತಮ್ಮ ಹೊಸ ಅಲೆಯ ಸೃಜನಶೀಲ ರಂಗಪ್ರಯೋಗ ಹಾಗೂ ಸಮೃದ್ಧ ಸಾಹಿತ್ಯ ಕೃಷಿಯನ್ನು ಪರಿಗಣಿಸಿ ಶಿವಮೊಗ್ಗೆಯ ಕರ್ನಾಟಕ ಸಂಘವು ತಮಗೆ 2024ನೇ ಸಾಲಿನ ಕರ್ನಾಟಕ ಸಂಘ ನವಿಲುಗರಿ ಪ್ರಶಸ್ತಿಯನ್ನು ನೀಡಿ ಸಂಭ್ರಮಿಸುತ್ತಿದೆ. ಪ್ರೊಫೆಸರ್ ಶಂಕರನಾರಾಯಣ ಶಾಸ್ತ್ರಿ, ಅಧ್ಯಕ್ಷರು, ಕರ್ನಾಟಕ ಸಂಘ. ವಿನಯ್, ಶಿವಮೊಗ್ಗ, ಗೌರವ ಕಾರ್ಯದರ್ಶಿ, ಕರ್ನಾಟಕ ಸಂಘ. ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಪೂರ್ವಾಧ್ಯಕ್ಷರುಗಳು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿ. ನವಿಲುಗರಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಶ್ರೀಯುತ ಕೆ.ವಿ. ಅಕ್ಷರ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ, ಸಭಾಸದರಿಗೆ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯವನಾದ ನನಗೆ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ಸಂಘ ನೀಡ್ತಾ ಇರುವ ಈ ಪ್ರಶಸ್ತಿ ನಾವು ಎಲ್ಲಿಂದ ಪಡೆಯಬಹುದಾದ ಪ್ರಶಸ್ತಿಗಿಂತ ಒಂದು ಹೆಚ್ಚಿನ ಒಂದು ಗೌರವ ಇದು. ಇದನ್ನು ನೀವು ನಿಮ್ಮ ಪ್ರಶಸ್ತಿಯ ಸ್ಥಾಪನೆಯ ಮೊದಲನೇ ಹೆಜ್ಜೆಯಲ್ಲೇ ನೀವು ನನಗೆ ಕೊಟ್ಟಿದ್ದೀರಿ ಅನ್ನೋದು ನನ್ನ ಹೆಮ್ಮೆಯನ್ನು ಇನ್ನಷ್ಟು ದೊಡ್ಡದು ಮಾಡಿದೆ. ಅದರಲ್ಲೂ ಕರ್ನಾಟಕ ಸಂಘ ನನಗೆ ಹೊಸ್ತಲ್ಲ. ನಾನು ಇವತ್ತು ನನ್ನ ಮೊಮ್ಮಗ ಯಾವ ವಯಸ್ಸಲ್ಲಿದ್ದಾನೋ ಆ ಸಣ್ಣ ವಯಸ್ಸಿನಿಂದಲೂ ಕರ್ನಾಟಕ ಸಂಘಕ್ಕೆ ಬರ್ತಾಯಿದ್ದೀನಿ. ಅವನೀಗ 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ನಾನು 5-6ನೇ ಕ್ಲಾಸ್ ಓದ್ತಾ ಇದ್ದಾಗಿನಿಂದ ನಮ್ಮ ತಂದೆ ಜೊತೆಗೆ ಈ ಕರ್ನಾಟಕ ಸಂಘಕ್ಕೆ ಬರ್ತಾಯಿದ್ದೇನೆ. ಇಲ್ಲಿಯ ಅನೇಕ ಹಿರಿಯರು, ದತ್ತಾತ್ರೇಯ ಶಾಸ್ತ್ರಿಗಳ ಮನೆಯಲ್ಲಿ ನಾವು ಆತಿಥ್ಯ ಪಡೆದಿದ್ದೇವೆ. ಮಹಿಷಿ ನರಸಿಂಹಮೂರ್ತಿಯವರ ಮನೆಯಲ್ಲಿ ನನಗೆ ಭಾಳ ಚೆನ್ನಾಗಿದೆ. ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಡ್ತಿದ್ರು ಅವರು. ಅವ್ರ ಮನೆಯಲ್ಲಿ ನಾವು ಆವಾಗ ನಾನು ನಮ್ಮ ತಂದೆ ಹೋಗಿ ಕಾಫಿ ಕುಡ್ದಿದ್ದೇವೆ. ಶಿವಮೊಗ್ಗದಲ್ಲಿ ಕೆ.ಜಿ. ಸುಬ್ರಹ್ಮಣ್ಯ ಅವರು, ಈಚಿನ ಎಲ್ಲ ಅಧ್ಯಕ್ಷರು, ಎಲ್ಲರ ಜೊತೆಗೆ ನಮಗೆ ಭಾಳ ಹತ್ತಿರದ ಸಂಪರ್ಕ ಇತ್ತು. ನೀನಾಸಮ್ಮನ್ನು ಈ ಸಂಸ್ಥೆ ತುಂಬ ಪ್ರೋತ್ಸಾಹದಿಂದ ಬೆಳೆಸಿದೆ. ಒಂದು ರೀತಿಯಲ್ಲಿ ಅದಕ್ಕೆ ಕೊಡಬೇಕಾದ ಪ್ರೋತ್ಸಾಹಗಳನ್ನೆಲ್ಲ ರೀತಿಯಲ್ಲಿ ಕೊಟ್ಟಿದೆ. ನಾಟಕಗಳನ್ನು ನೀವೆಲ್ಲರೂ ನೋಡಿ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲಸ್ವಾಮಿಯವರು ಹೇಳ್ದಂಗೆ, ನಾನು ಈ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ನನ್ನ ಮೊದಲನೇ ಅಧಿಕ ಪ್ರಸಂಗಗಳ ಎಲ್ಲ ಮಾಡಿದ್ದು ಇಲ್ಲೇ. ನನ್ನ ಭಾಷಣಗಳು ಇಲ್ಲಿ ಒಂದು 2002ರಲ್ಲಿ ಜಾಗತೀಕರಣದ ಬಗ್ಗೆ ಒಂದು ಸೆಮಿನಾರ್ ನಡೆದಾಗ ನಾನು ಜಾಗತೀಕರಣಕ್ಕೆ ಸಾಂಸ್ಕೃತಿಕ ಪ್ರತಿರೋಧಗಳು ಅಂತ ಒಂದು ಭಾಷಣ ಮಾಡಿದ್ದೆ. ಆ ಭಾಷಣದಲ್ಲಿ ಮೊದಲಿಗೆ ನಾನು ಒಂದು ಎಡಪಂಥೀಯ ಧೋರಣೆ ಮತ್ತು ಬಲಪಂಥೀಯ ಧೋರಣೆ, ಎರಡೂ ಧೋರಣೆಗಳಿಂದ ನಮ್ಮ ಸಂಸ್ಕೃತಿಗೆ ಏನೂ ಉಪಯೋಗ ಆಗೋದಿಲ್ಲ, ಎರಡನ್ನೂ ಬಿಟ್ಟಿರುವ ಬೇರೆ ಇನ್ನೊಂದು ಧೋರಣೆ ಇಟ್ಕೊಂಡ್ರೆ ಮಾತ್ರ ನಮ್ಮ ಸಂಸ್ಕೃತಿಗೆ ಅದು ಆರೋಗ್ಯಕರ, ಎಡ ಬಲ ಎರಡೂ ನಮ್ಮ ಸಂಸ್ಕೃತಿಗೆ ಬಹಳ ಅಪಾಯಕಾರಿ ಅಂತನ್ನುವ ಮೊದಲು ಒಂದು ಮಾತಾಡಿದ್ದೆ. ಆವತ್ತು ನಾನು ಎಡ ಬಲ ಇಬ್ಬರ ಹತ್ರನೂ ಬಯಸ್ಕೊಂಡಿದ್ದೆ ಇದೇ ವೇದಿಕೆಯ ಮೇಲೆ. ಆದರೆ ಆ ಭಾಷಣ ಇವತ್ತು ನನಗೆ ಯಾಕೆ ನೆನಪಲ್ಲಿ ಉಳಿದಿದೆ ಅಂತಂದರೆ, ಅದು ಒಂದು ರೀತಿಯಲ್ಲಿ ನನ್ನ ಒಂದು ಮೈಂಡ್ ಫಾರ್ಮ್ ಆದ ಒಂದು ಇದು. ನಾನು ಇವತ್ತಿಗೂ ಆ ನಿಲುವನ್ನು ಉಳಿಸ್ಕೊಂಡಿದ್ದೇನೆ. ನಾನು ಎಡವೂ ಅಲ್ಲ, ಬಲವೂ ಅಲ್ಲ. ನಾನು ಎರಡೂ ಕಡೆಗೂ ನನಗೆ ಬೇಕಾದಷ್ಟು ಜನ ಸ್ನೇಹಿತರಿದ್ದಾರೆ. ನನಗೆ ಅದು ಯಾವ ಸಂಘರ್ಷಗಳಲ್ಲೂ ವಿಶೇಷವಾದ ಆಸಕ್ತಿ ಇಲ್ಲ. ಆದರೆ ಆ ಎರಡೂ ಕಡೆಯಿಂದ ಬರೆಯೋವರ ಭಾಳ ಸೈದ್ಧಾಂತಿಕವಾಗಿ ಬಹಳ ಬರೆಯುವವರನ್ನು ನಾನು ಗೌರವದಿಂದ ಓದಿದ್ದೇನೆ, ಅನುವಾದಗಳನ್ನು ಮಾಡಿದ್ದೇನೆ. ನನಗೆ ಇವತ್ತು ಬಲಪಂಥೀಯರು ಅಂತ ಕರೆಯಲಾಗುವಂತಹ
ಧರಂಪಾಲ್ ಅವರ ಬಗ್ಗೆ ಕೂಡ ನನಗೆ ಬಹಳ ವಿಶೇಷವಾದ ಗೌರವ ಇದೆ. ಅದ್ರ ಬಗ್ಗೆ ನಾನು ಅವರ ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ ಮತ್ತು ಇದಾಗಿ ಮಾಡಿದ್ದೇನೆ. ಹಾಗೆ ಎಡಪಂಥೀಯರು ಅಂತ ಹೇಳುವ ಉದಾಹರಣೆಗೆ ಶೆಲ್ಡನ್ ಪೋಲಾಕ್ ಅವರ ಹೆಸರು ಬಂತು. ಅವರ ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಹಾಗಂತ ನಾನು ಎಲೆಕ್ಷನ್ ಬಂದಾವಾಗ 2 ಗೀರಿನ ಮಧ್ಯೆ ಏನು ಓಟ್ ಹಾಕಿಲ್ಲ, ಯಾವುದೋ ಒಂದಕ್ಕೆ ಹಾಕಿದ್ದೇನೆ. ಆದರೆ ಈ ಸೈದ್ಧಾಂತಿಕವಾಗಿ ಈ ಥರದ ನಿಲುವುಗಳ ಪ್ರದರ್ಶನದಲ್ಲಿ ಯಾವ ಉಪಯೋಗ ಇಲ್ಲ. ಅದರ ಬದಲು ನಾವು ಈ ಸಮಾಜದ ಜನ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ, ನನ್ನ ಪ್ರಕಾರ ನಾನು ಯಾತಕ್ಕೆ ಎಡವೂ ಅಲ್ಲ ಬಲವೂ ಅಲ್ಲ ಅಂತಂದರೆ, ಈ ಪ್ರಪಂಚದ 99% ಜನ ಎಡವೂ ಅಲ್ಲ ಬಲವೂ ಅಲ್ಲ. ಅದು ನಮ್ಮ ಊರಿನಲ್ಲಿ ನನಗೆ ಗೊತ್ತಾದ ಸತ್ಯ. ನಮ್ಮ ಊರಿನಲ್ಲಿ ದಿವಸ ಸಾಯಂಕಾಲ ನಾವು ಬಂದು, ನಾನು ಸುಮ್ಮನೆ 6:30 9:00 ತನಕ ನೀನಾಸಮಲ್ಲಿ ಕೆಲಸ ಇರಲಿ ಇಲ್ಲದೇ ಇರಲಿ ಬಂದಲ್ಲಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇರ್ತೇನೆ. ಮಾತಾಡ್ತಾ ಇರುವಾಗ ನನಗೆ ಸಿಕ್ಕೋ ಜನರು ಅವ್ರನ್ನ ಮಾತಾಡ್ತಾ ಹೋದರೆ ಅವರು ಎಡವೂ ಅಲ್ಲ ಅಥವಾ ಬಲವೂ ಅಲ್ಲ. ಅದ್ರ ಬಗ್ಗೆ ನಾನೊಂದು ಲೇಖನ ಕೂಡ ಬರ್ತಿದ್ದೇನೆ. ಹೆಗ್ಗೋಡಿಗೆ ಯಾಕೆ ಹೆಗ್ಗೋಡು ಅಂತ ಒಂದು ಹೆಸರು ಬಂದಿದೆ ಅಂದರೆ, ಹೆಗ್ಗೋಡಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದ ಒಂದು ಕಡೆಗೆ ಹರಿಯುವ ನೀರು ಅರಬ್ಬಿ ಸಮುದ್ರಕ್ಕೆ ಹೋದರೆ, ಇನ್ನೊಂದು ಕಡೆಗೆ ಹರಿಯುವ ನೀರು ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಒಂದು ವರದಾ ನದಿಗೆ ಹೋಗಿ ಬಂಗಾಳ ಕೊಲ್ಲಿಗೆ ಹೋದರೆ, ಇನ್ನೊಂದು ಶರಾವತಿ ನದಿಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ. ಆದ್ದರಿಂದ ಬಹುಶಃ ಹೆಗ್ಗೋಡು ಅಂತ ಅದಕ್ಕೆ ಹೆಸರು ಬಂದಿರ್ಬೋದು, ಹಿರಿದಾದ ಕೋಡು ಅಂತ ಬಂದಿರಬಹುದು ಅಂತ. ನಾವು ಅಲ್ಲೇ ಆ ಗುಡ್ಡದ ಮೇಲೆ ಒಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲಲ್ಲಿ ನಾವು ಓದಿದ್ದು. ಅದರಲ್ಲಿ ನಾವು ಮಧ್ಯೆ ಈ ರೀಸಸ್ಸಿಗೆ ಹೋಗ್ತಾ ಇರೋತ್ತಿಗೆ ಇವತ್ತು ಬಂಗಾಳ ಕೊಲ್ಲಿ ಕಡೆ ಹೋಗೋಣ ಅಥವಾ ಅರಬ್ಬಿ ಸಮುದ್ರದ ಕಡೆ ಹೋಗೋಣ ಅಂತ ನಾವು ಮಾತಾಡ್ಕೊತಿದ್ವಿ ಆ ಕಾಲದಲ್ಲಿ. ಆ ರೀತಿಯ ಒಂದು ಜಾಗದಲ್ಲಿ ನಾನು ಹುಟ್ಟಿರೋದ್ರಿಂದ ನನಗೆ ಎಡ ಮತ್ತು ಬಲ ಅನ್ನೋದು ಎರಡೂ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಇದ್ದಂಗೆ ಎರಡೂ ಕಡೆಗೆ ಹೋಗುತ್ತೆ. ಆಮೇಲೆ ಜನರು, ನಮ್ಮೂರಿನ ಜನ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಆದರೆ ಆಯುರ್ವೇದಕ್ಕೂ, ಸ್ವಲ್ಪ ಜಾಸ್ತಿ ಆದರೆ ಅಲೋಪತಿಗೂ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಟ್ರನ್ನ ಹೋಗಬೇಕು ಅಂತ ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ರೀತಿಯ, ಅದು ವೆಸ್ಟು ಈಸ್ಟು ಇರ್ಬೋದು, ಇಂಡಿಯಾ ಬೇರೆ ದೇಶ ಇರ್ಬೋದು, ಎಡ ಇರ್ಬೋದು, ಬಲ ಇರ್ಬೋದು, ಆಧುನಿಕ ಇರ್ಬೋದು, ಮತ್ತು ಸಾಂಪ್ರದಾಯಿಕ ಇರ್ಬೋದು, ಅವೆಲ್ಲವನ್ನು ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಹೋಗ್ತಿರ್ತಾರೆ. ಸೊ ಆ ರೀತಿಯಲ್ಲಿ ನಮ್ಮ ಸಿದ್ಧಾಂತಗಳನ್ನು ಪ್ರದರ್ಶನ ಮಾಡೋದಕ್ಕಿಂತ ನಮ್ಮ ಸುತ್ತಮುತ್ತ ಇರುವ ಸಾಧಾರಣ ಜನರನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನುವ ಕಾರಣಕ್ಕಾಗಿ ನಾನು ಈ ಎಡಬಲ ಅಂತನ್ನುವ ಈ ಪರಿಪ್ರೇಕ್ಷ್ಯಗಳನ್ನು ಬದಿಗಿಟ್ಟು ಇವೆರಡೂ ನಮ್ಮ ಊರಿನ ಜನರನ್ನು ವಿವರಿಸೋದಕ್ಕೆ ಅಶಕ್ತ ಅಂತ ತಿಳ್ಕೊಂಡು ನಮ್ಮೂರಿನ ಜನರನ್ನು ವಿವರಿಸೋದಕ್ಕೆ ಸಾಧ್ಯವಾಗುವುದು ಯಾವುದು ಅನ್ನೋದನ್ನ ಹುಡುಕಿದ್ದೇನೆ. ಅದಕ್ಕೋಸ್ಕರನೇ ನನ್ನ ಎಲ್ಲ ಬೇರೆ ಬೇರೆ ರೀತಿಯ ಹುಡುಕಾಟಗಳು, ಬೇರೆ ಬೇರೆ ರೀತಿಯ ಪುಸ್ತಕಗಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಒಂದು ರೀತಿಯಲ್ಲಿ ಸಂಬಂಧ ಇದೆ. ಆ ರೀತಿಯ ಕೆಲಸಗಳನ್ನು ನಾನು ಮಾಡ್ತಾ ಹೋಗಿದ್ದು. ಒಂದು ಕಡೆಗೆ ರಂಗಭೂಮಿ ನನ್ನ ಆಸಕ್ತಿ, ಇನ್ನೊಂದು ಕಡೆಗೆ ಸಾಹಿತ್ಯದ ಎಲ್ಲ ದೊಡ್ಡವರು. ನಾನು ಸಣ್ಣಕಿರೋ ಹೊತ್ತಿಗಿಂದ ನಮ್ಮ ಮನೆಗೆ ಶಿವರಾಮ್ ಕಾರಂತರು ವರ್ಷಕ್ಕೊಂದ್ಸರಿ ಬರ್ತಿದ್ದರು. ಕೆಲವು ದಿವಸ ನಮ್ಮ ಮನೆಯಲ್ಲಿ ಅವರು ಉಳಿತಿದ್ದರು. ಅನಂತಮೂರ್ತಿಯವರು ನಮ್ಮ ತಂದೆಯವರ ಸಹಪಾಠಿಯಾಗಿದ್ದರು. ಇಲ್ಲಿರುವ ಎಸ್ ವಿ ಪರಮೇಶ್ವರ ಭಟ್ರು ನಮ್ಮ ತಂದೆಯವರಿಗೆ ಮೇಷ್ಟ್ರಾಗಿದ್ದರು. ಈ ಫೋಟೋದಲ್ಲಿರುವ ತುಂಬ ಜನ ನಮ್ಗೆ ಆ ರೀತಿಯಲ್ಲಿ ಒಂದು ರೀತಿಯ ಸಂಪರ್ಕಕ್ಕೆ ನನ್ನ ಸಣ್ಣಕಿರಿಂದ ಬಂದಿದ್ದರಿಂದ ನನಗೆ ಈ ಸಾಹಿತ್ಯದ ಜಗತ್ತಿನ ಜೊತೆಗೆ ಒಂದು ಸಂಪರ್ಕ. ಅವರ ಕೃತಿಗಳನ್ನು ಓದೋದು, ಅಡಿಗರು ಸಾಗರದಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ರು. ಚಂದ್ರಶೇಖರ ಕಂಬಾರರು ಕೂಡ ಅಲ್ಲಿ ಸಾಗರದ ಕಾಲೇಜಲ್ಲಿದ್ದರು. ಹಾಗಾಗಿ ಈ ಎಲ್ಲರ ಜೊತೆಗಿನ ಒಂದು ಒಡನಾಟ, ಅವರ ಪುಸ್ತಕಗಳನ್ನು ಓದೋದು, ಅವ್ರನ್ನ ಎಷ್ಟೋ ಜನ ಈ ಥರದ ಲೇಖಕರನ್ನು ನಾನು ಅವ್ರ ಪುಸ್ತಕ ಓದೋಕ್ಕೆ ಮುಂಚೆನೇ ಅವ್ರನ್ನ ನೋಡಿದ್ದೆ. ಆ ರೀತಿಯ ಒಂದು ಸಂಬಂಧ ನಮಗೆ ಬೆಳೀತಾ ಇತ್ತು. ಹಾಗಾಗಿ ಒಂದು ಕಡೆಗೆ ರಂಗಭೂಮಿ, ಒಂದು ಕಡೆಗೆ ಸಾಹಿತ್ಯ, ಮತ್ತು ಕಳೆದ ಒಂದು 15-20 ವರ್ಷಗಳಲ್ಲಿ ಫಿಲಾಸಫಿ. ಇದು ನನ್ನ ಹುಡುಕಾಟಗಳ ಒಂದು ಬೇರೆ ಮಜಲು. ಆ ಫಿಲಾಸಫಿಯಲ್ಲಿ ಕೆಲಸ ಮಾಡಿದಾಗಲೂ ನಾನು ನೇರವಾಗಿ ನಾನು ಶಂಕರಾಚಾರ್ಯರ ಬಗ್ಗೆ ಪುಸ್ತಕ ಬರೆದಿದ್ದು ಹೌದು, ಆದರೆ ಇವತ್ತಿನ ತನಕ ನಾನು ರಾಮಚಂದ್ರಾಪುರ ಮಠಕ್ಕೆ ಹೋದವನಲ್ಲ. ನನಗೆ ಹೋಗೋರ ಬಗ್ಗೆ ನನಗೆ ವಿಶೇಷವಾದ ಸಮಸ್ಯೆಯೂ ಇಲ್ಲ. ಹೋಗೋರು ಹೋಗ್ಬೋದು, ನಾನು ಹೋಗಿಲ್ಲ ಅಷ್ಟೇ. ಆದರೆ ನನಗೆ ಶಂಕರಾಚಾರ್ಯರ ಬಗ್ಗೆ ಒಂದು 10-15 ವರ್ಷ ನಾನು ತುಂಬ ಹುಚ್ಚಿಡಿದು ನಾನು ಅವ್ರ ಬಗ್ಗೆ ನನ್ನ ಕೈಗೆ ಸಿಕ್ಕಿದ್ದೆಲ್ಲ ಓದಿದ್ದೇನೆ. ಬೇರೆ ಭಾಷೆಗಳಲ್ಲಿ ಬಂದಿದ್ದೆಲ್ಲ ಓದಿದ್ದೇನೆ. ನನಗೆ ಭಾಳ ದೊಡ್ಡ ಒಂದು ಮೈಂಡ್ ಅಲ್ಲಿ ಇದೆ.
ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ಅದಕ್ಕೋಸ್ಕರನೇ ಇವತ್ತಿನ ಕಾಲದ ಅನೇಕ ದೊಡ್ಡ ದೊಡ್ಡ ಚಿಂತಕರು, ಅರವಿಂದದಿಂದ ಹಿಡಿದು, ನಾರಾಯಣ ಗುರುವಿಂದ ಹಿಡಿದು, ಜೆ ಕೃಷ್ಣಮೂರ್ತಿಯವರಿಂದ ಹಿಡಿದು, ರಮಣ ಮಹರ್ಷಿಗಳಿಂದ ಹಿಡಿದು, ಈ ಕಾಲದ ಎಲ್ಲ ದೊಡ್ಡ ದೊಡ್ಡ ಫಿಲಾಸಫರ್ಸು ಶಂಕರಾಚಾರ್ಯರಿಂದನೇ ಒಂದು ರೀತಿಯಲ್ಲಿ ತಮ್ಮ ಶಕ್ತಿಗಳನ್ನು ಪಡೆದಿದ್ದಾರೆ ಅಂತ ನನಗೆ ಅನಿಸಿರೋದ್ರಿಂದ, ಆ ರೀತಿಯ ಒಂದು ನನ್ನ ಕುಟುಂಬದವರೆಲ್ಲರೂ ಬಹಳ ಗೌರವಿಸ್ತಾ ಇದ್ದ ಅವ್ರು ಏನಿರಬಹುದು ಅಂತ. ಒಂದು ರೀತಿಯಿಂದ ನಮ್ಮ ಅಪ್ಪ ನಮ್ಮ ಅಜ್ಜ ಪೂಜೆ ಮಾಡ್ತಾ ಇದ್ದ ಇವ್ರಿಗೆ ಏನು ನಿಜವಾದ ಇವರ ಕಥೆ ಏನು ತಿಳ್ಕೋಬೇಕು ಅಂತನೋ ಕಾರಣದಿಂದ ನಾನು ಮಾಡಿದೆ. ಹಾಗಾಗಿ ಒಂದು ರೀತಿಯ ರಂಗಭೂಮಿ ಒಂದು ಕಡೆ, ಸಾಹಿತ್ಯ ಇನ್ನೊಂದು ಕಡೆ, ಫಿಲಾಸಫಿ ಎಲ್ಲವನ್ನು ನಾನು ನೋಡ್ತಾ ನೀನಾಸಮ್ಮಿನ ಜೊತೆಗೆ ಕೆಲಸ ಮಾಡ್ತಾ, ನೀನಾಸಂ ನನಗೆ ಒಂದು ರೀತಿಯಿಂದ ಈ ಪ್ರಶಸ್ತಿ ನೀನಾಸಂದೇ. ಯಾಕೆಂದರೆ ನೀನಾಸಂ ಸಂಸ್ಥೆಯೇ ನನ್ನ ಎಲ್ಲ ಬುದ್ಧಿ ಬೆಳವಣಿಗೆಗೆ ಕಾರಣ ಆಗಿದೆ. ಬಹಳ ಮುಖ್ಯವಾಗಿ ಹೆಗ್ಗೋಡಿನ ಜನ ಆ ಸಂಸ್ಥೆಯನ್ನು ಬೆಳೆಸಿದ ರೀತಿ, ಅವರು ನನ್ನ ಜೊತೆಗೆ ಒಂದು ಇಟ್ಕೊಂಡಿರುವ ಒಂದು ಒಡನಾಟ ನನ್ನನ್ನು ಈ ರೀತಿಯ ಏನೇನೋ ಬೇರೆ ಆಸಕ್ತಿಗಳಿಗೆ ತೊಡಗಿಸ್ತಾ, ನಾಟಕ ಮಾಡಿಸೋ ಹಾಗೆ ಮಾಡ್ತಾ, ಈ ರೀತಿಯಲ್ಲಿ ಮಾಡ್ತು. ಅದಕ್ಕೋಸ್ಕರ ನನಗೆ ಬೇರೆ ಯಾವ ಊರಿಗೆ ಹೋದರೆ, ನಾನು 3 ವರ್ಷ ಡೆಲ್ಲಿಯಲ್ಲಿದ್ದೆ, 1 ವರ್ಷ ಇಂಗ್ಲೆಂಡಲ್ಲಿದ್ದೆ, ಆಮೇಲೆ ಬೇರೆ ದೇಶ ಎಲ್ಲ ಓಡಾಡಿದೆ. ಆದರೆ ಎಲ್ಲಿಯೂ ನನಗೆ ಇದು ಆ ಊರುಗಳು ನನ್ನ ಊರು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ನನಗಲ್ಲಿ ಹೋದಾಗೆಲ್ಲ ನಾನು ವಾಪಸ್ ಬರೋನು ಅಂತಲೇ ನನಗೆ ಭಾಳ ಸ್ಪಷ್ಟವಾಗಿ ಇತ್ತು. ಪುಣ್ಯಕ್ಕೆ ನನಗೆ ಆ ಒಂದು ರೀತಿಯ ಜೀವನೋಪಾಯಕ್ಕೆ ಬೇಕಾಗುವ ಒಂದು ಆಸ್ತಿಯು ನನಗೆ ಹೆಗ್ಗೋಡಲ್ಲಿ ಇದ್ದಿದ್ದರಿಂದ ನಾನು ವಾಪಸ್ ಬಂದು ನಾನು ಬಹಳ ಸುಖವಾಗಿದ್ದೀನಿ. ಅಂದರೆ ಅದರ ಬಗ್ಗೆ ನಾನು ವಾಪಸ್ ಬಂದಿದ್ರ ಬಗ್ಗೆ ನನಗೆ ಯಾವ ಚಿಂತೆಯೂ ಇಲ್ಲ. ಯಾವ ಊರಿನಲ್ಲಿರೋದಕ್ಕಿಂತ ಇಂಟರ್ನೆಟ್ ಸ್ಪೀಡು ಬೆಂಗಳೂರಿಗಿಂತಲೂ ಚೆನ್ನಾಗಿದೆ ನಮ್ಮೂರಲ್ಲಿ. ಎಲ್ಲ ಊರಿಗಿಂತ ಹೆಚ್ಚು ಸುಖವಾಗಿ ನಾನು ಎಲ್ಲ ಊರಿನ ಸುಖನೂ ನೋಡಿದ್ದೀನಿ ನಾನು. ಆದರೆ ಎಲ್ಲ ಊರಿನಷ್ಟೇ ಸುಖವಾಗಿ, ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದ ಜೀವನವನ್ನು ನಮ್ಮೂರಿನಲ್ಲಿ ನಡೆಸೋಕ್ಕೆ ಸಾಧ್ಯವಿದೆ ಅಂತ ಗೊತ್ತಿರೋದ್ರಿಂದ ನಮ್ಮೂರಲ್ಲಿದ್ದೇನೆ. ಜೀವನ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಾಗಿದ್ದರೆ ನಾನು ಖಂಡಿತ ಇರ್ತಿರ್ಲಿಲ್ಲ ನಮ್ಮೂರಲ್ಲಿ. ನಮ್ಮೂರಿನ ಜೀವನ ಕ್ವಾಲಿಟಿ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಿರೋ ನನ್ನ ಸ್ನೇಹಿತರು ಎಲ್ಲ ಸುಮಾರು ಕೇಳ್ತಾರೆ, ಇಷ್ಟೆಲ್ಲ ಪುಸ್ತಕ ಬರೆದಿಲ್ಲ, ನಿಮ್ಗೆ ಯಾವಾಗ ಟೈಮ್ ಆಯಿತು ಅಂತ. ನಾನು ಹೇಳ್ತೇನೆ, ನೀವು ಆಫೀಸಿಂದ ಮನೆಗೆ ಹೋಗಿ ಬಂದು ಮಾಡ್ತಿರಲ್ಲ, ಅದಷ್ಟು ಟೈಮ್ ನನಗೆ ಎಕ್ಸ್ಟ್ರಾ ಸಿಕ್ಕರೂ ಸಾಕು, ನಮಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೋದು. ಯಾಕೆಂದರೆ ಅವರು ಒಬ್ಬೊಬ್ಬರು 2.5 ಗಂಟೆ ಹೋಗೋದಕ್ಕೆ, 2.5 ಗಂಟೆ ಬರೋದಕ್ಕೆ ಖರ್ಚು ಮಾಡ್ತಾರೆ. ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಬರೋರು ದಿವಸಕ್ಕೆ 5-6 ಗಂಟೆ ಅವರು ಪ್ರಯಾಣಕ್ಕೆ ಏನು ಖರ್ಚು ಮಾಡ್ತಾರೆ. ಆ ಖರ್ಚನ್ನು ನಾನು ಪುಸ್ತಕ ಓದ್ಬಿಟ್ರೆ ನಾನು ಆರಾಮಾಗಿ ಅವರು ಮಾಡಿದ ಡಬಲ್ ಕೆಲಸವನ್ನು ಇಲ್ಲಿ ಈ ಊರಲ್ಲಿ ಕೂತು ಮಾಡೋದಕ್ಕೆ ಸಾಧ್ಯ ಇದೆ. ಇಂಥ ಬೇರೆ ರೀತಿಯ ಕೆಲಸ ಮಾಡಿ, ಒಂದು ರೀತಿಯಿಂದ ರಂಗಭೂಮಿಯನ್ನು ಮಾಧ್ಯಮವೇ ಒಂದು ರೀತಿಯಿಂದ ಅದು ಹುಚ್ಚು ಹತ್ತಿಸುವ ಮಾಧ್ಯಮ. ಅದು ಎಲ್ಲ ರೀತಿಯ ಒಂಥರ ಈ ಸಮಾಜದ ಕಟ್ಟುಪಾಡುಗಳನ್ನು ಒಂಥರ ಒಡೆದು ಹೊರಗಡೆ ಬರುವ ಒಂದು ಕೆಲಸ ಅದು ರಂಗಭೂಮಿ. ನೀವು ನಮ್ಮಲ್ಲಿ ಬಂದು ನಮ್ಮ ರಂಗ ಶಿಕ್ಷಣ ಕೇಂದ್ರದಲ್ಲಿ ಕ್ಲಾಸ್ ಮಾಡ್ತಾ ಇರೋದನ್ನು ನೋಡಿದರೆ, ಅಲ್ಲಿ ಕ್ಲಾಸಿಗೆ ಬಂದರೆ ಇಲ್ಲಿ ಮೇಷ್ಟ್ರು ಯಾರು, ಹುಡುಗರು ಯಾರು, ಯಾರಿಗೆ ಪಾಠ ಮಾಡ್ತಾ ಇದ್ದಾರೆ ಏನೂ ಅರ್ಥ ಆಗಲ್ಲ. ಆ ರೀತಿಯಲ್ಲಿ ನಾವು ನಮ್ಮ ಕ್ಲಾಸ್ಗಳನ್ನು ನಾವು ಮಾಡ್ತಿರ್ತೇವೆ. ಸೊ ಹಾಗೆ ಒಂದು ರೀತಿಯ ಸಮಾಜದಲ್ಲಿ ಒಂಥರ ಮೇಲೆ ಕೆಳಗೆ ಈ ಥರದ್ದು ಏನೇನೋ ಎಲ್ಲ ಇರ್ತಾವಲ್ಲ, ಅವೆಲ್ಲವನ್ನು ಗಂಡಸು ಹೆಂಗಸು, ಪೇಟೆ ಹಳ್ಳಿ, ಈ ಥರದ ಎಲ್ಲ ದ್ವಂದ್ವಗಳನ್ನು ಒಂಥರ ಮುರಿದು ಒಂದು ಬೇರೆ ರೀತಿಯ ಒಂದು ಹೊಸ ಜೀವನವನ್ನು, ಹೊಸ ಕನಸನ್ನು ಕಟ್ಟುವ ಜಾಗ ರಂಗಭೂಮಿ ಅಂತಂದರೆ. ಅದಕ್ಕೋಸ್ಕರ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ರಂಗಭೂಮಿಯಲ್ಲಿ ಒಂದು ನಾಟಕ ಕಟ್ಟೋದು, ಒಂದು ಊರು ಕಟ್ಟೋದು ಎರಡೂ ಒಂದೇ ಥರ ಕೆಲಸ ಅಂತ. ಒಂದು ನಾಟಕದಲ್ಲೂ ಅಷ್ಟೇ ಒಂದು 15 ಜನ 20 ಜನ ಇರ್ತಾರೆ. ಅವರಿಗೆ ಹೊರಗಡೆಯಿಂದ ಬರೋ ಹೊತ್ತಿಗೆ ಅವ್ರಿಗೆ ಒಳಗಡೆ ಏನೇನೋ ಎಲ್ಲ ಆತಂಕಗಳು, ಸಿಟ್ಟುಗಳು, ಸೆಡವುಗಳು, ಪ್ರೀತಿ, ದ್ವೇಷ ಎಲ್ಲವೂ ಇರ್ತವೆ ಒಬ್ಬರ ಬಗ್ಗೆ ಒಬ್ಬರಿಗೆ. ಒಂದು ಊರಲ್ಲಿ ಅವೆಲ್ಲ ಇದ್ದೇ ಇರೋದು. ಆದರೆ ಒಂದು ನಾಟಕ ಮಾಡ್ತಾ ಅವರು ತಮ್ಮ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಮರೆತು ಆ ನಾಟಕದ ಇನ್ನೊಂದು ಸಂಬಂಧಕ್ಕೆ ಹೋಗ್ತಾರಲ್ಲ, ಅದರಲ್ಲಿ ಒಬ್ಬ ರಾಜ, ಒಬ್ಬ ಸೇವಕ, ಇನ್ನೊಂದು ಏನೇನೋ ಆಗಿ ಒಂದು ಹೊಸ ಜೀವನಕ್ಕೆ ಅದರಲ್ಲಿ ಕನ್ವರ್ಟ್ ಆಗ್ತಾರಲ್ಲ, ಅದೇ ಒಂದು ರೀತಿಯಲ್ಲಿ ಒಂದು ಊರು ಕಟ್ಟುವ, ಒಂದು ನಾಟಕ ಕಟ್ಟುವ, ಒಂದು ಹೊಸ ವಾಸ್ತವವನ್ನು, ನಮ್ಮದಲ್ಲದ ಇನ್ನೊಂದು ವಾಸ್ತವವನ್ನು ಕಟ್ಟುವ ಒಂದು ಕೆಲಸ. ನಿಜವಾಗಿ ನನಗೆ ಈ ಫಿಲಾಸಫಿಯ ಟ್ರೈನಿಂಗು ಗೊತ್ತಾಗಿದ್ದೇ ಈ ನಾಟಕದ ಮೂಲಕ. ನಾವು ನಾಟಕ ಮಾಡೋದು ಹೇಗೆ ಅಂತಂದರೆ, ಒಂದು ರೀತಿಯಿಂದ ನಾಟಕ ಅನ್ನೋದು ಒಂದು ರೀತಿಯಿಂದ ಅದು ಯೋಗ ಅಂದರೆ ನಾವು ಅಲ್ಲದೆ ಇರುವ ಇನ್ನೊಂದು ಆಗೋದು ಅಂತ ನಾನು ಹೇಳ್ತಾ ಇರೋದು. ಅಂದರೆ ನಾವು ಅದನ್ನು ಬಿಟ್ಟು ಈ ಜಗತ್ತು ಯಾವುದು ನಂದಲ್ಲ, ಇಲ್ಲಿ ನಡೀತಾ ಇರೋದೆಲ್ಲ ನಾಟಕ ಅಂತ ಯಾರು ತಿಳ್ಕೊತಾರೋ ಅವ್ರು ಯೋಗಿಗಳು. ಆ್ಯಕ್ಟ್ರಸ್ಸು ಹಾಗಾಗಿ ನಾನು ಎಷ್ಟೋ ಸರಿ ಯೋಗಿಗಳು ಅಂದರೆ ಅವರು ಪರ್ಮನೆಂಟ್ ಆ್ಯಕ್ಟ್ರಸ್ಸು ಅಂದರೆ ಅವರು ಟೆಂಪರರಿ ಯೋಗಿಗಳು ಅಂತ ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತೀನಿ.
ಸೊ ಅದಕ್ಕೆ ನಮಗೆ ಅವರಿಗೆ ಭಾಳ ಹತ್ತಿರ ಸಂಬಂಧ ಇದೆ. ಏನಂದರೆ ನಮ್ಮದು ಟೆಂಪ್ರರಿ ಕೆಲಸ, ಅವ್ರದ್ದು ಪರ್ಮನೆಂಟು, ಅಷ್ಟೇ ವ್ಯತ್ಯಾಸ ಇರೋದು. ಆದರೆ ನಾಟಕ ಮಾಡ್ತಾ ಇರೋತ್ತಿಗೆ ನಮಗೆ ಈ ಪ್ರಪಂಚದ ಸರಿ ತಪ್ಪು ಇದು ಎಲ್ಲ ಎಷ್ಟೋ ಸರಿ ನಮ್ಮ ನಾಟಕದಿಂದ ಏನೋ ಭಾಳ ದೊಡ್ಡ ಬದಲಾವಣೆ ಮಾಡೋಕ್ಕಾಗ್ತದೆ ಅಂತ ನಾನೇನು ಹೇಳಿಲ್ಲ. ನಮಗೆ ಇಷ್ಟರ ತನಕ ಪ್ರಪಂಚ ಬದಲಾವಣೆ ಮಾಡುವಷ್ಟು ಭಾಳ ದೊಡ್ಡ ಕೆಲಸ ನಮಗೆ ನಿಜವಾಗಿಯೂ ಮಾಡೋಕ್ಕಾಗಿಲ್ಲ. ಎರಡಾಗ್ಬೋದು. ಒಂದು, ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆಮೇಲೆ ಪ್ರಪಂಚದ ಅನೇಕ ವಿಚಾರಗಳು ಇವು ಆ್ಯಕ್ಚುಲಿ ಇದು ನಾಟಕ ಇದು ಅಂತ. ಈಗ ಯಾರೋ ಒಬ್ಬರು ಭಾಳ ದೊಡ್ಡ ಮನುಷ್ಯರು ಬರ್ತಾರೆ, ಅವರು ಚೀಫ್ ಮಿನಿಸ್ಟರ್ ಬರ್ತಾರೆ, ಅವ್ರ ಹಿಂದ್ಗಡೆ ಒಂದು 5 ವೆಹಿಕಲ್ ಬರುತ್ತೆ, ಒಂದು ದೊಡ್ಡ ಇದು ಬರ್ತಾರೆ, ಅವ್ರನ್ನ ಕರ್ಕೊಂಬರ್ತಾರೆ, ಅವ್ರನ್ನ ಕೂರಿಸ್ತಾರೆ, ಏನೇನೋ ನಡೆಯುತ್ತಲ್ಲ, ಅವೆಲ್ಲ ನಾಟಕ ಮಾಡ್ತಾ ಇರೋರಿಗೆ ಇವೆಲ್ಲ ನಾಟಕ ಅಂತ ಕಾಣಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವೆಲ್ಲ ಈ ಅಧಿಕಾರ ಅನ್ನೋದು ಸುಳ್ಳು, ಅಪ್ಪ ಅನ್ನೋದು ಸುಳ್ಳು, ಗಂಡ ಹೆಂಡತಿ ಅನ್ನೋದು ಸುಳ್ಳು, ಇವೆಲ್ಲ ನಾಟಕ ಅಂತ. ಮದುವೆ ಮನೆಗೆ ಹೋದರೆ ಇದು ನಾಟಕ ನಡೀತಾ ಇದೆ ಅಂತ ಕಾಣಿಸೋಕ್ಕೆ ಶುರುವಾಗುತ್ತೆ. ಇದೇನೋ ಒಂದು ಪರದೆ ತಗೊಂಬರ್ತಾರೆ, ಆ ಕಡೆಗೊಬ್ರು ಕರ್ಕೊಂಬರ್ತಾರೆ, ಈ ಕಡೆಗೊಬ್ರನ್ನ ಕರ್ಕೊಂಬರ್ತಾರೆ, ಮಧ್ಯೆ ಒಂದಿಷ್ಟು ಏನೋ ಮ್ಯೂಸಿಕ್ ಇರುತ್ತೆ, ಏನೇನೋ ಪ್ರಾಪರ್ಟಿ ಎಲ್ಲ ಯೂಸ್ ಮಾಡ್ತಾರೆ, ಕಾಸ್ಟ್ಯೂಮ್ ಹಾಕಿರ್ತಾರೆ, ಅದಕ್ಕೊಬ್ಬರು ಡೈರೆಕ್ಟರ್ ಇರ್ತಾರೆ, ಪುರೋಹಿತರು. ಸೊ ಇಡೀ ಮದುವೆ ಮನೆ ನಿಮಗೆ ಒಂಥರ ನಾಟಕ ಅಂತ ಕಾಣೋಕ್ಕೆ ಶುರುವಾಗುತ್ತೆ. ಆವಾಗ ಈ ಮದುವೆ ಅನ್ನುವ ಸಂಬಂಧದ ಬಗ್ಗೆನೇ ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ನಾಟಕದ ಇದು ಸಹಾಯ ಮಾಡೋದು. ಆ ರೀತಿಯಲ್ಲಿ ನಾಟಕದ ಮೂಲಕ ಈ ಜಗತ್ತನ್ನು ನಾನು ಪ್ರವೇಶ ಮಾಡಿ ಈ ಜಗತ್ತನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ನಾನು ಕಲ್ತ್ಕೊಂಡೆ. ಜಗತ್ತನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ನನಗೆ ನಾಟಕ ಕಲಿಸ್ತು. ಜಗತ್ತನ್ನು ಚೇಂಜ್ ಮಾಡೋಕ್ಕಾಗದೇ ಇದ್ರೂ ತೊಂದರೆ ಇಲ್ಲ, ನನ್ನನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ನನಗೆ ರಂಗಭೂಮಿ ಅವಕಾಶ ಕಲ್ಪಿಸ್ಕೊಡ್ತು. ಸೊ ಈ ಹಿನ್ನೆಲೆಯಲ್ಲಿ ನನ್ನ ರಂಗಭೂಮಿಯ ಕೆಲಸ ನಡೀತಾ ಇದೆ. ಇದು ಒಂದು ರೀತಿಯಿಂದ ಇನ್ನೊಬ್ಬರಿಗಾಗಿ ಮಾಡ್ತಾ ಇರೋದು ಸಮಾಜ ಸೇವೆ, ಈ ಥರದ ಶಬ್ದಗಳೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಇದು ನಮಗೋಸ್ಕರ ನಾವು ಮಾಡ್ತಾ ಇರೋ ಕೆಲಸ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ನನಗೆ ಈ ಎಲಡಿಕೆ ಹಾಕೋದು ಮತ್ತು ನಾಟಕ ಮಾಡೋದು ಇವೆರಡು ಒಂಥರ ಚಟ ಅಂತ. ಅದು ನಾವು ಬಿಡೋಕ್ಕಾಗಲ್ಲ, ಮಾಡ್ತಾಯಿದ್ದೇವೆ ಅಷ್ಟೇ. ಅದರಿಂದ ಯಾರಿಗಾರು ಉಪಯೋಗ ಆದರೆ ಅದು ಸೆಕೆಂಡ್ರಿ, ಅದೇನಾದ್ರು ಉಪಯೋಗ ಆಗಿದ್ದರೆ ಅದು ಎರಡನೇ. ಆದರೆ ಅದು ಉಪಯೋಗ ಆಗಲಿ ಅಂತ ಮಾಡಿದ್ದಲ್ಲ. ಅದು ಏನೋ ನಮಗೆ ಅದು ಮಾಡೋಕ್ಕೆ ಇನ್ನೂ ಗಟ್ಟಿ ಹೇಳಬೇಕು ಅಂದ್ರೆ ನಾವು ಮಾಡೋಕ್ಕೆ ಬರೋ ಒಂದೇ ಕೆಲಸ. ಸೊ ಅದು ಯಾವ ಕೆಲಸ ನಾವು ಮಾಡೋಕ್ಕೆ ಬರುತ್ತೆ, ಪ್ರಪಂಚದಲ್ಲಿ ಇರೋರು ಎಲ್ಲರೂ ಅಷ್ಟೇ. ನಮಗೆ ಎಷ್ಟೋ ಸರಿ ನಮ್ಗೆ ಯಾವ ಕೆಲಸ ಮಾಡೋಕ್ಕೆ ಬರುತ್ತೆ ಅಂತಲೇ ನಮ್ಗೆ ಸರಿ ಗೊತ್ತಿರಲ್ಲ. ಅದನ್ನು ಹುಡುಕೋಕ್ಕೆ ಎಷ್ಟೋ ವರ್ಷ ತಗೋತೇವೆ ನಾವು. ಒಂದು ಸರಿ ಅದು ಅರ್ಥ ಆದಮೇಲೆ ನಾವು ಕರೆಕ್ಟಾಗಿ ಆ ಕೆಲಸ ಒಂದನ್ನು ಮಾಡಿಬಿಟ್ರೆ ನಾವು ಪ್ರಪಂಚದ ಎಲ್ಲ ಕೆಲಸನೂ ಮಾಡ್ದಂಗೆ. ಆ ರೀತಿಯ ಒಂದು ಜಾಗ ನಮಗೆ ರಂಗಭೂಮಿ ಸಿಕ್ಕಿದೆ, ಸಾಹಿತ್ಯ ಸಿಕ್ಕಿದೆ, ಸ್ವಲ್ಪ ಮಟ್ಟಿಗೆ ಫಿಲಾಸಫಿಯಲ್ಲಿ ಸಿಕ್ಕಿದೆ. ಆ ಜಾಗಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಇನ್ನೊಂದು 2-3 ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ. ಇವೆಲ್ಲವೂ ನನ್ನ ಕಥೆ, ಕರ್ನಾಟಕ ಸಂಘದ ಕಥೆ ಆಯಿತು. ಆದರೆ ಈ ಇವತ್ತಿನ ಸ್ಥಿತಿ, ಇವತ್ತಿನ ಮುಂದಿನ ಸ್ಥಿತಿ, ಅದು ರಂಗಭೂಮಿದಿರ್ಬೋದು, ಸಾಹಿತ್ಯದ್ದಿರ್ಬೋದು, ಇವೆಲ್ಲ ಇದರ ಮುಂದಿನ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದರೆ ಸಾಕಷ್ಟು ಆತಂಕದ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಹಾಗಾಗಿ ನಾನು ಆ ಆತಂಕಗಳ ಬಗ್ಗೆ ಮಾತಾಡದೆ ಬರೀ ತುಂಬ ಚಂದವಾಗಿ ಮಾತಾಡಿ ನಿಮಗೆ ಕೃತಜ್ಞತೆ ಹೇಳಿದರೆ ಸ್ವಲ್ಪ ಅಪ್ರಾಮಾಣಿಕ ಆಗ್ತದೆ ಅದು ಅಂತನ್ನೋ ಕಾರಣಕ್ಕೋಸ್ಕರ ನಾನು ಮುಂದಿನ ಒಂದು 5 ನಿಮಿಷ ನಿಮಗೆ ನಮ್ಮ ಕಾಲದ ಕೆಲವು ಆತಂಕಗಳ ಸೂಚನೆಯನ್ನು ಹೇಳಿ, ಇದನ್ನು ನಾನು ನಿಮಗೆ ಭಾಷಣ ಮಾಡಿ ನಿಮಗೆ ಗೊತ್ತಿಲ್ಲದೇನೇನೋ ಹೇಳ್ತಿದ್ದೇನೆ ಅಂತಲೂ ಅಲ್ಲ, ಒಂದು ರೀತಿಯಿಂದ ನನ್ನ ಒಳಗಡೆ ಇರುವ ಆತಂಕಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಒಂದು ರೀತಿಯಲ್ಲಿ 3 ರೀತಿಯ ಸಮಸ್ಯೆಗಳ ನಡುವೆ ನಾವು ಈ ರಂಗಭೂಮಿಯಲ್ಲಿ ಮಾತ್ರ ಅಲ್ಲ, ಸಂಸ್ಕೃತಿಯ ಯಾವುದೇ ವಲಯದಲ್ಲಿ ಕೆಲಸ ಮಾಡ್ತಾರೆ. ಅವರು ರಂಗಭೂಮಿಯವರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಅವರು ಚಿತ್ರಕಲೆಯನ್ನು ಮಾಡ್ತಾ ಇರೋರಿರ್ಬೋದು, ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ಒಂದು ಸಣ್ಣ ಯಾವುದೋ ಒಂದೊಂದು ಸಣ್ಣ ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಂಘಟನೆಯನ್ನು ಸಣ್ಣ ಊರಿನಲ್ಲಿ ನಡೆಸೋರಾಗಿರ್ಬೋದು. ನಾವು ಇವತ್ತು ಒಂದು 2-3 ಭಾಳ ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇದೇ ನಾವೇ ಮಾಡ್ಕೊಂಡಿರೋದು, ಇದನ್ನು ಯಾರೋ ಬೇರೆಯವರು ಮಾಡಿದ್ದಲ್ಲ. ಅದಕ್ಕೆ ಐತಿಹಾಸಿಕ ಕಾರಣಗಳಿದ್ದಾವೆ, ಆದರೆ ಅದನ್ನು ಆ ಬಿಕ್ಕಟ್ಟನ್ನು ನಮ್ಮ ಮೈ ಮೇಲೆ ಎಳ್ಕೊಂಡವ್ರು ನಾವೇ. ಹಾಗಾಗಿ ಅದರಿಂದ ಹುಟ್ಟಿರುವ ಕೆಲವು ಆತಂಕಗಳನ್ನು ನಾವು ಗಮನಿಸಬೇಕು. ನಾವು ಬಹಳ ಮುಖ್ಯವಾಗಿ ಒಂದನೇದೊಂದು ಸಮಸ್ಯೆ ಅಂತ ಹೇಳ್ತಾ ಇರೋದು, ಇವತ್ತು ಒಂಥರ ಈ ಸೇತುವೆಗಳ ಅಂದರೆ ಒಂಥರ ಸಂಪರ್ಕದ ಸೇತುವೆಗಳ ಒಂದು ನಾಶ
ಎಲ್ಲ ಕಡೆಗೆ ಆಗ್ತಾಯಿದೆ. ನಾನು ತುಂಬ ಅಬ್ಸ್ಟ್ರಾಕ್ಟಾಗಿ ಹೇಳ್ತಾ ಇದ್ದೇನೆ, ಅದಕ್ಕೆ ಸ್ಪೆಸಿಫಿಕ್ ಆದ ಉದಾಹರಣೆಗಳನ್ನು ಹೇಳ್ತೇನೆ. ಹಾಗಾಗಿ ಈ ಸಾಹಿತ್ಯ ರಂಗಭೂಮಿ ಸಂಸ್ಕೃತಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಕರ್ನಾಟಕ ಸಂಘವು ಸೇರಿ ನೀನಾಸಮು ಸೇರಿ ನಮಗಿರೋ ಒಂದು ಬಹಳ ದೊಡ್ಡ ಇವತ್ತಿನ ಒಂದು ಆತಂಕ, ನಾವು ಮಾಡಲೇಬೇಕಾಗಿರುವ ಕೆಲಸ ಯಾವುದು ಅಂತಂದರೆ ಹೊಸತಾಗಿ ಕೆಲವು ಸೇತುವೆಗಳನ್ನು ಕಟ್ಟಬೇಕಾಗಿರುವ ಕೆಲಸ. ಅದು ಯಾವ ಥರದ್ದು ಅದು ಅಂತಂದರೆ, ನಾವು ಇದಕ್ಕೆ ಒಂದು ಸಾಹಿತ್ಯದ ಉದಾಹರಣೆ ಹೇಳ್ಬಿಡ್ತೇನೆ, ಆವಾಗ ಸ್ಪಷ್ಟ ಆಗಿಬಿಡತ್ತೆ. ಕರ್ನಾಟಕದಲ್ಲಿ ಇವತ್ತು ಭಾಳ ದೊಡ್ಡ ಸಾಹಿತಿಗಳಿದ್ದಾರೆ. ನೀವು ಅದನ್ನು ಬೇರೆ ಭಾಷೆಗಳ ಜೊತೆಗೆ ಹೋಲಿಸಿ ನೋಡಿದರೂ ಕೂಡ ಕರ್ನಾಟಕದಲ್ಲಿ ಭಾಳ, ನಿಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಅವೆಲ್ಲ ಕತೆ ಗೊತ್ತಿದೆ ನಮಗೆ. ಸೊ ಬಹಳ ದೊಡ್ಡ ಸಾಹಿತಿಗಳು ಕರ್ನಾಟಕದಲ್ಲಿದ್ದಾರೆ. ಅಷ್ಟು ಜನ ಸಾಹಿತಿಗಳಿದ್ದಾರೆ, ಅವ್ರ ಸಾಹಿತ್ಯನ ಎಲ್ಲರೂ ಓದ್ತಾ ಇದ್ದಾರೆ ಅಂದರೆ ಕನ್ನಡದಲ್ಲಿ ಓದುಗರು ಇದ್ದಾರೆ. ಆದರೆ ಆ ಸಾಹಿತಿಗಳು ಮತ್ತು ಓದುಗರ ನಡುವಿನ ಸೇತುವೆಗಳು ನಿಧಾನವಾಗಿ ಕಟ್ಟಾಗ್ತಾ ಇದ್ದಾವೆ. ಶಿವಮೊಗ್ಗದಂಥ ಒಂದು ಊರಲ್ಲಿ ಒಂದು ಪುಸ್ತಕದ ಅಂಗಡಿ ಇಲ್ಲ. ಈ ಥರದ ಅನೇಕ ಸಮಸ್ಯೆಗಳಿದೆ. ನಾನು ಸುಮ್ಮನೆ ಒಂದು ಉದಾಹರಣೆ ನಾನು ನಿಮಗೆ ಹೇಳಿದೆ. ಎಷ್ಟೋ ಸಂಸ್ಥೆಗಳು ಸಾಹಿತ್ಯದ ವಿಚಾರವನ್ನೇ ಈಗ ಮಾತಾಡೋದಿಲ್ಲ. ನೀವು ದಿನದಲ್ಲಿ ಎಷ್ಟೋ ಗಂಟೆಗಳ ಕಾಲ ಸಮಯ ವ್ಯರ್ಥ ಮಾಡುವಂಥ ಈ ಟಿ ವಿಯ ಡಬ್ಬಿ ಏನಿದೆ, ಅದರಲ್ಲಿ ಸಾಹಿತ್ಯದ ಒಂದು ಸುದ್ದಿನೂ ಯಾವತ್ತೂ ಬರೋದಿಲ್ಲ. ಅಂದರೆ ಸಾಹಿತ್ಯ ಇದು ಎಲ್ಲ ಇಷ್ಟೆಲ್ಲ ಜನ ಇದ್ದಾರಲ್ಲ, ಈ ಎಲ್ಲರ ಜನರ ಒಂದು ಅದರಿಂದ ಹುಟ್ಟಿರೋ ಒಂದು ಜಗತ್ತಿದೆಯಲ್ಲ, ಆ ಜಗತ್ತು ಕ್ರಮೇಣ ಅದೊಂಥರ ಬೇರೆ ಕಡೆಗೆ ಹೋಗ್ತಾ ಇದೆ. ಕಾಳಿದಾಸನ ರಘುವಂಶದಲ್ಲಿ ಒಂದು ಇಮೇಜ್ ಬರುತ್ತೆ. ರಾಮ ಇವರದ್ದೆಲ್ಲ ಇದೆಲ್ಲ ಮುಗಿದ ಮೇಲೆ ಆ ಅಯೋಧ್ಯೆ ಎಷ್ಟು ಒಂಥರ ದುಃಖಿತವಾಯ್ತಂತೆ ಅಂತಂದರೆ, ಒಂದಿನ ಅಯೋಧ್ಯೆ ಜಾಗ ಖಾಲಿ ಮಾಡಿಬಿಡ್ತಂತೆ, ಅಯೋಧ್ಯೆ ಊರು ಬಿಟ್ಟು ಹೋಯ್ತಂತೆ. ಅಂದರೆ ಆ ರೀತಿಯ ಒಂದು ಸ್ಥಿತಿ ಅಯೋಧ್ಯೆಗೆ ಬಂತು ಅಂತ ಕಾಳಿದಾಸನ ಕಾವ್ಯದಲ್ಲಿ, ಅವನ ರಘುವಂಶ ಕಾವ್ಯದಲ್ಲಿ ಬರುವ ಕಥೆ ಅದು. ಆ ರೀತಿ ಎಲ್ಲ ಸಾಹಿತ್ಯವೂ ಇವತ್ತು ಆ ರೀತಿಯ ಒಂದು ಅಪಾಯವನ್ನು, ಅದು ಸೇತುವೆಗಳು, ಜನರ ಜೊತೆಗಿನ ಒಂದು ಸಂಪರ್ಕದ ಸೇತುವೆಗಳನ್ನು ಕಳ್ಕೊಳ್ತಾ ಇರುವ ಒಂದು ಅಪಾಯದಲ್ಲಿ ಸಿಲುಕಿದೆ. ಹಾಗಾಗಿ ಈ ನೀನಾಸಂ ಥರದ ಸಂಸ್ಥೆಗಳಿಗೆ ಮತ್ತು ಕರ್ನಾಟಕ ಸಂಘದಂಥ ಸಂಸ್ಥೆಗಳಿಗೆ ಇವತ್ತು ಭಾಳ ವಿಶೇಷವಾದ ಜವಾಬ್ದಾರಿ ಇದೆ. ಯಾಕೆಂದರೆ ಇವತ್ತು ಸರ್ಕಾರ ಮತ್ತು ನಮ್ಮ ಉದ್ಯಮ ಇದು ಪ್ರೋತ್ಸಾಹ ಕೊಡ್ತಾ ಇರೋದು ಔದ್ಯಮಿಕವಾದ, ಭಾಳ ಚೆನ್ನಾಗಿ ದುಡ್ಡು ತರ್ತಾ ಇರುವಂತಹ ಸಿನಿಮಾ, ಟಿ ವಿ ಈ ಥರದ ಮಾಧ್ಯಮಗಳಿಗೆ ಹೊರತು ಸಣ್ಣ ಸಣ್ಣ ಮಾಧ್ಯಮಗಳಿಗೆ ಇವತ್ತು ಯಾವ ರೀತಿಯ ಪ್ರೋತ್ಸಾಹವೂ ಇಲ್ಲ. ಉದಾಹರಣೆಗೆ ರಂಗಮಂದಿರಗಳು ಎಷ್ಟು ಕರ್ನಾಟಕದಾದ್ಯಂತ, ನಾನು ಇದನ್ನು ತಿರುಗಾಟ ಅಂತನ್ನುವ ತಂಡ ನಾವು ಮಾಡಿ ಈಗಿನ್ನೂ ಒಂದು ರೌಂಡು 94 ಶೋ ಮಾಡಿ ಬಂದು ನಾವು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸೇರಿ. ಶಿವಮೊಗ್ಗದ ರಂಗಮಂದಿರವೇ ಅತ್ಯುತ್ತಮ. ಈ ಜಿಲ್ಲಾ ರಂಗಮಂದಿರಗಳಲ್ಲಿ ಶಿವಮೊಗ್ಗದ್ದೇ ಅತ್ಯುತ್ತಮ. ಅದು ಬಿಟ್ಟರೆ ಇನ್ನು ಎಲ್ಲ ರಂಗಮಂದಿರಗಳು ಎಲ್ಲ ಅರ್ಧಂಬರ್ಧ ಇದ್ದಾವೆ. ಒಂದಿದ್ರಿಲ್ಲ, ಈ ಆಡಿದ ಮಾತು ಕೇಳೋದಿಲ್ಲ, ನೋಡಿದ್ದು ಮಾಡಿದ್ದು ಕಾಣೋದಿಲ್ಲ. ಈ ರೀತಿಯ ಅತ್ಯಂತ ಸಮಸ್ಯಾತ್ಮಕವಾದ ರಂಗಮಂದಿರಗಳಿದೆ ಕರ್ನಾಟಕದಾದ್ಯಂತ. ಒಂದು ಒಳ್ಳೆಯ ರಂಗಮಂದಿರಗಳ ಒಂದು ಸಂಸ್ಕೃತಿಯೇ ಇಲ್ಲ, ಒಳ್ಳೆಯ ಪುಸ್ತಕದ ಅಂಗಡಿಗಳಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವಂಥ ಸಂಸ್ಥೆಗಳ ಇದು ಕಡಿಮೆ ಆಗ್ತಾ ಇದೆ. ಆದರೆ ದುಡ್ಡಿನ ಪ್ರಮಾಣ ಕಮ್ಮಿ ಆಗ್ತಾನೇ ಇಲ್ಲ. ಸಂಸ್ಕೃತಿಯಲ್ಲಿ ದುಡ್ಡು ನಡೀತಾ ಇದೆ, ಪ್ರಶಸ್ತಿಗಳ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ, ಆದರೆ ಆ್ಯಕ್ಟಿವಿಟಿಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಸೊ ಈ ರೀತಿಯ ಒಂಥರ ಒಂದು ವಿರೋಧಾಭಾಸದ ಚಿತ್ರಗಳನ್ನು ನಾವು ಇವತ್ತು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಈ ವಿರೋಧಾಭಾಸವನ್ನು ಯಾವ ರೀತಿಯಲ್ಲಿ ನಾವು ಇವತ್ತಿನ ಕಾಲದಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅಂತ ಅನ್ನೋದು ಒಂದು ಭಾಳ ಮುಖ್ಯವಾದ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾನು ಹೇಳಿದೆ ಕನ್ನಡದಲ್ಲಿ ಓದುಗರಿದ್ದಾರೆ, ಆದರೆ ಲೇಖಕರಿದ್ದಾರೆ, ಅದರ ನಡುವಿನ ಸಂಪರ್ಕ ಇಲ್ಲ ಅಂತ. ಆ ಸಂಪರ್ಕ ಇಲ್ಲದೇ ಇರೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ನಾವು ಎಷ್ಟೋ ಸರಿ ಏನು ತಿಳ್ಕೊಂಡಿರ್ತೇವೆ ಅಂದರೆ, ಸಾಹಿತಿಗಳು, ಕಲಾವಿದರು, ರಂಗ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು, ಚಿತ್ರಕಾರರು ಇವರು ಪ್ರತಿಭಾವಂತರು. ಅದನ್ನು ನೋಡ್ತಾ ಇರೋರು, ಚಿತ್ರವನ್ನು ನೋಡೋರು, ಸಿನಿಮಾ ನೋಡೋರು, ನಾಟಕ ನೋಡೋರು, ಸಂಗೀತ ಕೇಳೋರು, ಸಾಹಿತ್ಯ ಓದೋರು ಇವರು ಅಷ್ಟು ಪ್ರತಿಭಾವಂತರಾಗಿರಬೇಕಾಗಿಲ್ಲ. ಅವರು ಪ್ರತಿಭಾವಂತರು, ಅವರ ಪ್ರತಿಭೆಯ ಮೂಲಕ ಸೃಷ್ಟಿ ಮಾಡಿ ಕೊಡ್ತಾರೆ. ಇವರು ಬರೀ ಅದನ್ನು ಓದಿ ಆನಂದಿಸ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದು ತಪ್ಪು ಕಲ್ಪನೆ. ಅದು ಇವತ್ತಿನ ಕಾಲದ ಒಂದು ಕನ್ಸ್ಯೂಮರಿಸಮ್ಮಿಂದ, ಒಂದು ರೀತಿಯ ಒಂದು ಈ ಕೊಳ್ಳುಬಾಕ ಸಂಸ್ಕೃತಿಯಿಂದ ಬಂದಿರುವ ಒಂದು ಕಲ್ಪನೆ. ಹಿಂದಿನ ಕಾಲದಲ್ಲಿ ಹಾಗೆ ಯೋಚನೆ ಮಾಡ್ತಿರಲಿಲ್ಲ. ಈಗ ಉದಾಹರಣೆಗೆ ನಮ್ಮ ಭಾರತದ ಕಾವ್ಯಮೀಮಾಂಸೆಯ ಪರಿಭಾಷೆಯಲ್ಲಿ ನೋಡಿದ್ರೆ ನೀವು ಪ್ರತಿಭೆ ಅನ್ನೋ ಒಂದು ಶಬ್ದವನ್ನು ಕೇಳಿರ್ಬೋದು. ಪ್ರತಿಭೆ ಅಂದರೆ ನಾವು ಇಂಗ್ಲೀಷಲ್ಲಿ ಟ್ಯಾಲೆಂಟ್ ಅಂತ ಏನು ಹೇಳ್ತೇವೆ ಅಥವಾ ಇಮ್ಯಾಜಿನೇಷನ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಪರ್ಯಾಯವಾದ ಒಂದು ಪದ ಪ್ರತಿಭೆ ಅಂತ.
ಆ ಪ್ರತಿಭೆಯನ್ನು ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ 2 ರೀತಿಯ ಪ್ರತಿಭೆ ಇದೆ ಅಂತ ಹೇಳ್ತಾರೆ. ಒಂದನ್ನು ಕಾರಯಿತ್ರಿ ಪ್ರತಿಭೆ ಅಂತ, ಇನ್ನೊಂದನ್ನು ಭಾವಯಿತ್ರಿ ಪ್ರತಿಭೆ ಅಂತ. ಕಾರಯಿತ್ರಿ ಪ್ರತಿಭೆ ಅಂತಂದರೆ ಈ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ ಇವುಗಳನ್ನ ಸೃಷ್ಟಿ ಮಾಡುವಂತಹ ಪ್ರತಿಭೆ, ಅಂದರೆ ಅದು ಒಂದು ರೀತಿಯ ಪ್ರತಿಭೆ. ಇನ್ನೊಂದು ಭಾವಯಿತ್ರಿ ಪ್ರತಿಭೆ, ಅದನ್ನು ನೋಡುವ, ಕೇಳುವ, ಓದುವ ಪ್ರತಿಭೆ. ಇವತ್ತೇನಾಗಿದೆ ಅಂದರೆ ಕಾರಯಿತ್ರಿ ಪ್ರತಿಭೆ ಬಹಳ ಉತ್ತುಂಗದಲ್ಲಿದೆ, ಭಾವಯಿತ್ರಿ ಪ್ರತಿಭೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಏನೇನು ಕಾರಣ ಅನ್ನೋದಕ್ಕೂ ಬೇಕಾದಷ್ಟು ಐತಿಹಾಸಿಕ ಕಾರಣಗಳಿದ್ದಾವೆ. 1990ರಿಂದ ಸುಮಾರು 2005ನೇ ಇಸ್ವಿಯ ನಡುವೆ 15 ವರ್ಷಗಳಲ್ಲಿ ಟಿ ವಿ ಮತ್ತು ಮೊಬೈಲ್ ಈ ನಮ್ಮ ನಾಡನ್ನು ಪ್ರವೇಶ ಮಾಡಿದ ಮೇಲೆ ಒಂದು ರೀತಿಯ ದೊಡ್ಡ ಬದಲಾವಣೆ ಏನಾಗಿದೆ ಅಂದರೆ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಪ್ರೇಕ್ಷಕರು ವೀಕ್ಷಕರಾಗಿಬಿಟ್ಟಿದ್ದಾರೆ. ಅಲ್ಲಿ ತನಕ ಪ್ರೇಕ್ಷಕರಿದ್ದರು ನಮ್ಮ ದೇಶದಲ್ಲಿ. ಈ ಯಕ್ಷಗಾನ ಅದನ್ನೆಲ್ಲ ನೋಡ್ತಾ ಇದ್ದವರು ಪ್ರೇಕ್ಷಕರು, ಈಗಿರೋರು ವೀಕ್ಷಕರು. ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಒಂದು ಭಾಳ ದೊಡ್ಡ ವ್ಯತ್ಯಾಸ ಇದೆ. ವೀಕ್ಷಕರು ಅಂದರೆ ಏನಿಲ್ಲ, ಹಿಂಗೆ ಸುಮ್ಮನೆ ರಸ್ತೆ ಮೇಲೆ ಹೋಗ್ತಾ ಇರೋರು ಕರ್ನಾಟಕ ಸಂಘದಲ್ಲಿ ಏನಾಗ್ತಾ ಇದೆ ಅಂತ ಹಿಂಗೆ ನೋಡಿ 2 ನಿಮಿಷಕ್ಕೆ ಮುಂದೆ ಹೋಗ್ತಾರಲ್ಲ, ಅವರು ವೀಕ್ಷಕರು. ಕೂತ್ಕೊಂಡು ಭಾಷಣ ಕೇಳ್ತಾರಲ್ಲ, ಅವರು ಪ್ರೇಕ್ಷಕರು. ಪ್ರೇಕ್ಷಕರ ಸಂಖ್ಯೆ ಕಮ್ಮಿಯಾಗಿ ವೀಕ್ಷಕರ ಸಂಖ್ಯೆ ಈಗ ನಮ್ಮ ಎಲ್ಲ ಸಮಾರಂಭಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಅದಕ್ಕೇನು ಕಾರಣ? ಮೊದಲನೇದಾಗಿ ಅದು ಒಂಥರ ಟಿ ವಿ ಬಂದ ಮೇಲೆ ಆ ಸಂಸ್ಕೃತಿ ಶುರುವಾಗಿದೆ. ಟಿ ವಿ ಬಂದ ಮೇಲೆ ಏನಾಯಿತು, ಒಂದು ರೀತಿಯಿಂದ ಅದು ರಂಗಮಂದಿರದಲ್ಲಿ ನಡೀತಾ ಇರೋದನ್ನು ನಿಮ್ಮ ಮನೆಯ ನಡುಮನೆಗೆ ತಂದು ಕೊಡ್ತು. ಪ್ರೇಕ್ಷಾಂಗಣದಲ್ಲಿ ನಡೀಬೇಕಾಗಿದ್ದು ನಿಮ್ಮ ಮನೆಗೆ ಬಂತು. ಆದರೆ ನೀವು ನೋಡ್ತಾ ಇರುವ ನಿಮ್ಮ ಅಟೆನ್ಷನ್ನಿನ ಒಂದು ಕ್ವಾಲಿಟಿ ಹೊರಟೋಯ್ತು. ನೀವು ಊಟ ಮಾಡ್ತಾ, ಯಾರ ಹತ್ರ ಮಾತಾಡ್ತಾ, ಬೇರೆ ಏನೋ ಕೆಲಸ ಮಾಡ್ತಾ ಅದನ್ನು ನೋಡ್ತಿರಲ್ಲ. ಹಾಗಾಗಿ ಅಲ್ಲಿಯೇ ಪ್ರೇಕ್ಷಕರು ವೀಕ್ಷಕರಾಗಿ ಅದನ್ನ ಕನ್ವರ್ಟ್ ಆದರು. ಅಲ್ಲಿ ವೀಕ್ಷಕತ್ವ ಇದೆಯೇ ಹೊರತು ಪ್ರೇಕ್ಷಕತ್ವ ಇಲ್ಲ. ನಾಟ್ಯಶಾಸ್ತ್ರ ಅಂತ ಒಂದು ಬಹಳ ದೊಡ್ಡ ಗ್ರಂಥ ಇದೆ, ಭರತ ಮುನಿ ಅಂತ, ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತ ಶಕ 2ನೇ ಶತಮಾನದ ನಡುವೆ ಬರೆದಿದ್ದು. ಅದರ 25ನೇ ಅಧ್ಯಾಯದಲ್ಲಿ ಪ್ರೇಕ್ಷಕಂಗೆ ಏನೇನು ಕ್ವಾಲಿಟಿ ಇರಬೇಕು ಅಂತ ಒಂದು 25 ಗುಣ ಹೇಳಿದ್ದಾನೆ. ಆ ಗುಣದ ಎಲ್ಲದನ್ನು ಕಳ್ಕೊಂಬಿಟ್ಟಿದ್ದಾರೆ. ಇವತ್ತು ಕಳ್ಕೊಂಡು ಬರೀ ಒಂಥರ ಮೇಲ್ಮೇಲಕ್ಕೆ ನೋಡ್ತಾ ಇರುವ ನಾವು ವೀಕ್ಷಕರಾಗಿ ನಾವು ಕನ್ವರ್ಟ್ ಆಗಿದ್ದೇವೆ. ಟಿ ವಿ ಬಂದಿದ್ದು ಒಂದೇ ಆಗಿದ್ದರೆ ಏನು ಅಂತಂದರೆ, ರಂಗಮಂದಿರಗಳು ನಮ್ಮ ಮನೆಗೆ ಬಂದಂಗೆ ಆಗ್ತಿತ್ತು. ಈಗ ಮೊಬೈಲ್ ಬಂದ ಮೇಲೆ ಏನೋ ರಂಗಮಂದಿರಗಳು ನಮ್ಮ ಜೇಬಾಗೆ ಇದ್ದಾವೆ. ಈಗ ನಾವು ಎಲ್ಲಿ ಹೋದರೆ ನಮ್ಮ ಜೊತೆಗೆ ರಂಗಮಂದಿರನೂ ಇದೆ, ಆರ್ಟ್ ಗ್ಯಾಲರಿನೂ ಇದೆ, ಸ್ಟುಡಿಯೋನೂ ಇದೆ, ಎಲ್ಲವೂ ನಮ್ಮ ಜೇಬಲ್ಲೇ ಇದೆ. ಎಲ್ಲಿ ಬೇಕಾದರೂ ನೀವು ರಂಗಮಂದಿರವನ್ನು ಕಲ್ಪಿಸ್ಕೋಬೋದು. ಹಂಗೆ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿರೋದ್ರಿಂದ ಯಾರೂ ಇವತ್ತು ಒಂದು ಸಮೂಹವಾಗಿ ಮಾರ್ಪಡುವ ಒಂದು ಇದನ್ನೇ ಕಳ್ಕೊಂಬಿಟ್ಟಿದ್ದಾರೆ. 50 ಜನ ಸೇರಿರ್ತಾರೆ, ಆದರೆ 50 ಜನವು ಅವ್ರವ್ರ ಮೊಬೈಲ್ ನೋಡ್ತಿರ್ತಾರೆ ಹೊರತು ಪರಸ್ಪರರ ಜೊತೆಗೆ ಮಾತಾಡ್ತಾ ಇರೋದಿಲ್ಲ. ಸೊ ಆ ರೀತಿಯ ಒಂದು ಬೇರೆ ರೀತಿಯ ಒಂದು ಪ್ರೇಕ್ಷಕತ್ವದ ಕೊರತೆ ಇವತ್ತು ಆಗಿದೆ. ಇದು ನಾನು ನಿಮ್ಗೆ ಹೇಳಿದರೆ ಸ್ವಲ್ಪ ತಮಾಷೆಯ ಮಾತು, ಭಾಳ ಅಬ್ಸ್ಟ್ರಾಕ್ಟ್ ಆದ ಮಾತು ಅಂತ ಅನ್ನಿಸ್ಬೋದು. ಆದರೆ ಇವತ್ತು ನಾವು ನಾಟಕ ಮಾಡಿದ್ವಲ್ಲ, 94 ಶೋ ಮಾಡಿದ್ವು ಕರ್ನಾಟಕದಲ್ಲಿ ಅಂತ ಹೇಳಿದ್ನಲ್ಲ, ಯಾವ ಶೋನಲ್ಲಾದರೂ ಹಿಂಗೆ ನಿಂತ್ಕೊಂಡು ನೋಡಿದರೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಈಗ 20 ವರ್ಷದ ಹಿಂದೆ ಜನ ಹೆಂಗೆ ನಾಟಕ ನೋಡ್ತಿದ್ರು, ಹೆಂಗೆ ಸಂಗೀತ ಕೇಳ್ತಿದ್ರು, ಆ ಕ್ವಾಲಿಟಿ ಈಗ ಸಂಪೂರ್ಣವಾಗಿ ಅದರ ಗುಣಮಟ್ಟ ತುಂಬ ಕಡಿಮೆ ಆಗಿದೆ. ಎಷ್ಟು ಹೊತ್ತು ನಾವು ನಮ್ಮ ಮೊಬೈಲ್ನೇ ನೋಡ್ತಾ ಇರ್ತೇವೆ ಅಂತಂದರೆ ನಾವು ಇದನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ರಂಗಮಂದಿರಗಳಲ್ಲಿ ನಮ್ಮ ಹೆಗ್ಗೋಡ್ನಲ್ಲಿ ಮಾತ್ರ ನಾವು ಭಾಳ ಹಠ ಇಟ್ಟು ನಾವು ಗಲಾಟೆ ಮಾಡಿ ಪ್ರೇಕ್ಷಕರ ಹತ್ರ ಜಗಳ ಮಾಡಿ ಮೊಬೈಲ್ಸನ್ನು ಸ್ವಿಚ್ ಆಫ್ ಮಾಡಿಸ್ತೇವೆ. ಆದರೆ ಬೇರೆ ಊರುಗಳಲ್ಲಿ ಅದನ್ನು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಬೇರೆ ಊರಲ್ಲಿ ನಾವು ಮಾಡೋಕ್ಕೆ ಹೋದರೆ ಅದು ಮಾಡೋಕ್ಕೆ ಸಾಧ್ಯವೂ ಇಲ್ಲ ನಮಗೆ. ಸೊ ನಾವು ಆ ಕೆಲಸದಲ್ಲಿ ಸೋತಿದ್ದೇವೆ. ಅಂದರೆ ಒಂದು ಪ್ರೇಕ್ಷಕತ್ವ ಅನ್ನುವ ಅದರ ಗುಣಕ್ಕೆ ಇರಬೇಕಾದ ಒಂದು ಫೋಕಸ್ ಇದೆಯಲ್ಲ, ಆ ಫೋಕಸ್ಸನ್ನು ಸೃಷ್ಟಿ ಮಾಡೋದಕ್ಕೆ ಸೋತಿದ್ದೇವೆ. ಅಂಥ ರಂಗಮಂದಿರಗಳು ಇಲ್ಲ. ನಮ್ಮ ಹೆಚ್ಚಿನ ರಂಗಮಂದಿರಗಳು ಆಪ್ತತೆಗಿಂತ ಹೆಚ್ಚು ಒಂಥರ ದೃಶ್ಯ ವೈಭವವನ್ನು ನೋಡೋ ರೀತಿಯಲ್ಲಿದೆ. ಈವನ್ ಶಿವಮೊಗ್ಗದ ಕುವೆಂಪು ರಂಗಮಂದಿರ ಕೂಡ ಒಂಥರ ಸ್ಪೆಕ್ಟಕಲ್ ನೋಡೋದಕ್ಕೆ ಚೆನ್ನಾಗಿದೆಯೇ ಹೊರತು ಒಂಥರ ಇಂಟಿಮೆಸಿ ಅದರಲ್ಲಿ ಇಲ್ಲ. ನಾವು ಹೆಗ್ಗೋಡಲ್ಲಿ ನೀವು ನಾಟಕ ನೋಡಿದರೆ ಅದರ ಕ್ವಾಲಿಟಿನೇ ಬೇರೆ ರೀತಿ ಇದೆ. ಯಾಕೆಂದರೆ ಅಲ್ಲಿ ಸ್ಪೆಕ್ಟಕಲಿನ ಜೊತೆಗೆ ಒಂದು ಇಂಟಿಮೆಸಿನೂ ಇದೆ. ಆ ರೀತಿಯ ಒಂದು ಇಂಟಿಮೆಸಿಯನ್ನು ಸೃಷ್ಟಿ ಮಾಡುವಂಥ ರಂಗಶಂಕರದಲ್ಲಿ ಇದೆ. ಅದು ಬೆಂಗಳೂರಲ್ಲಿ ರಂಗಶಂಕರ ಬಿಟ್ಟರೆ ಬೇರೆ ಯಾವ ರಂಗಮಂದಿರದಲ್ಲೂ ಆ ಕ್ವಾಲಿಟಿ ಇಲ್ಲ. ಸೊ ಆ ರೀತಿಯ ಒಂದು ಹೊಸ ಇದನ್ನು ಆಮೇಲೆ ಬೇರೆ ಅದು ನಾನು ಹೇಳ್ತಾ ಇರೋದು ಬರೀ ರಂಗಭೂಮಿಯ ಉದಾಹರಣೆ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಅದರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದು ನೃತ್ಯಕ್ಕೆ ಕೂಡ ಅನ್ವಯ, ಅದು ಸಂಗೀತಕ್ಕೆ ಕೂಡ ಅನ್ವಯ. ಸಂಗೀತದಲ್ಲಂತೂ ನೀವು ಭಾಳ ಶ್ರದ್ಧೆಯಿಂದ ಎಲ್ಲರೂ ಮೊಬೈಲಲ್ಲಿ ಸ್ವಿಚ್ ಆಫ್ ಮಾಡಿ ಕೂತ್ಕೊಂಡು ಕೇಳದೆ ಹೋದರೆ ಸಂಗೀತದ ಆಸ್ವಾದನೆಯೇ ಸಾಧ್ಯವಿಲ್ಲ. ಭೀಮಸೇನ್ ಜೋಶಿಯವರು ತಮ್ಮ ಉಚ್ಚರಾಯ ಕಾಲದಲ್ಲಿ
ಆವಾಗಲೇ ಪ್ರೇಕ್ಷಕರೆಲ್ಲ ಕಮ್ಮಿ ಆಗ್ತಾ ಇದ್ದಾರೆ ಹೇಳಿ ಅವ್ರು ಯಾವಾಗಲೂ ಸಂಗೀತಕ್ಕೆ ಹೋಗೋತ್ತಿಗೆ ಒಂದು 5 ಜನ ಪ್ರೇಕ್ಷಕರನ್ನ ಕರ್ಕೊಂಡೇ ಹೋಗ್ತಿದ್ರಂತೆ ಅವರು, ಅಂದರೆ ಕೇಳೋರು ಸರಿಯಾಗಿರಲಿ ತಮ್ಮ ಜೊತೆಗೆ ಅಂತ. ಸೊ ಆ ರೀತಿ ನಾವಿವತ್ತು ನಮ್ಮ ಪ್ರೇಕ್ಷಕರನ್ನು ನಾವು ಬೇರೆ ಊರಿಗೆ ಹೋಗೋದಾಗ ಕರ್ಕೊಂಡೇ ಹೋಗಬೇಕಾದ ಒಂದು ಸ್ಥಿತಿ ಇವತ್ತು ಬರ್ತಾ ಇದೆ. ಇದು 2ನೇ ಅಪಾಯ. 3ನೇ ಅಪಾಯ, ನಾವು ಈ ನಮ್ಮ ಇವತ್ತಿನ ಎಲ್ಲ ಬೇರೆ 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 ಚಟುವಟಿಕೆಗಳ ಇದರಿಂದಾಗಿ ನಾವು ಭಾಷೆಯನ್ನು ಕೊಳಕು ಮಾಡ್ಕೊಂಡಿದ್ದೇವೆ. ಲ್ಯಾಂಗ್ವೇಜ್ ಅಂದರೆ ನಾನು ಇದನ್ನು ತುಂಬ ಏನೋ ಕೊಳಕು ಭಾಷೆ ಅಂದರೆ ಎಲ್ಲ ಅಶ್ಲೀಲವಾಗಿ ಮಾತಾಡ್ತಾರೆ ಅಂತ ಅಲ್ಲ ಹೇಳ್ತಿರೋದು. ನಮ್ಮ ಭಾಷೆಯ ಒಂದು ಕ್ವಾಲಿಟಿಯನ್ನು ತುಂಬ ಕೊಳಕು ಮಾಡ್ಕೊಂಡಿದ್ದೇವೆ. ಭಾಷೆಯ ಕೊಳಕು ಹೆಂಗೆ ಅಂದರೆ ನಾವು ಇವತ್ತು ತುಂಬ ಯೋಚನೆ ಮಾಡದೆ ಮಾತಾಡ್ತಾ ಇದ್ದೀವಿ. ಅದು ಕೂಡ ಈ ಸೋಷಿಯಲ್ ಮೀಡಿಯಾದಿಂದ ಹುಟ್ಟಿರುವ ಒಂದು ರೋಗ. ಏನಂದರೆ ಈ ಸೋಷಿಯಲ್ ಮೀಡಿಯಾ ನಮ್ಗೆ ಏನನ್ನು ಕಲಿಸುತ್ತೆ ಅಂದರೆ, ನೀನು ಏನಾದ್ರು ಒಂದು ಶಬ್ದ ನೀವು ಬಂದು ಕೂಡಲೇ ಅದಕ್ಕೆ ಉತ್ತರ ಕೊಡುವಂತ. ನೀವು ಒಂದೇ ಅದನ್ನ ಲೈಕ್ ಮಾಡಬೇಕು, ಇಲ್ಲ ಫಾರ್ವರ್ಡ್ ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅಂದರೆ ಅದು ಕೊಡೋ ಆಪ್ಷನ್ಗಳೇ ಯಾವ ಥರ ಅಂದರೆ ನಿಮಗೆ ಯೋಚನೆ ಮಾಡೋಕ್ಕೆ ಅದು ಟೈಮ್ ಕೊಡೋದಿಲ್ಲ. ಅದು ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದೆ. ನೀವು ಇಮ್ಮಿಡಿಯೇಟಾಗಿ ನೀವು ನೋಡಿ, ಯಾವ ಮೆಸೇಜೇ ಬರಲಿ ನಿಮಗೆ, ನನ್ನನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಇರುತ್ತೆ ಅದು, ಅಥವಾ ನನ್ನನ್ನು ಅಪೋಸ್ ಮಾಡಿ ಅಂತ ಹೇಳ್ತಾ ಇರುತ್ತೆ. ನನ್ನ ಬಗ್ಗೆ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ, ಈಗಲೇ ಏನು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಹೇಳಲ್ಲ ಅದು. ಎಲ್ಲವೂ ನಮ್ಮನ್ನು ಒಂಥರ ಒಂದು ತುರ್ತಾದ ಪ್ರತಿಕ್ರಿಯೆಗಳಿಗೆ ನಮ್ಮನ್ನು ಇದು ಮಾಡ್ತದೆ, ನಮ್ಮನ್ನು ಒತ್ತಡ ಹಿಡ್ತದೆ. ಆ ಪ್ರತಿಕ್ರಿಯೆಗಳಿಗೆ ಹೆಂಗೆ ಒತ್ತಡ ಹುಟ್ಟೋದ್ರಿಂದ ಇವತ್ತಿನ ಕಾಲದಲ್ಲಿ ಒಂದು ವಿಚಿತ್ರವಾದ ವಿದ್ಯಮಾನ ಹುಟ್ಟಿದೆ. ಏನಂದರೆ ಜನ ಕ್ರಿಯಾಶೀಲರಾಗಿರೋದಕ್ಕಿಂತ ಹೆಚ್ಚು ಪ್ರತಿಕ್ರಿಯಾಶೀಲರಾಗಿದ್ದಾರೆ. ಅದನ್ನ ನಾನು ಆ್ಯಕ್ಟಿವಿಸಮ್ ಮತ್ತು ರಿಯಾಕ್ಟಿವಿಸಮ್ ಅಂತ ಹೇಳ್ತೇನೆ. ಹಿಂದೆಲ್ಲ ಭಾಳ ಆ್ಯಕ್ಟಿವಿಸ್ಟ್ ಅಂತ ಹೇಳ್ತಿದ್ರಲ್ಲ, ಈಗೆಲ್ಲ ರಿಯಾಕ್ಟಿವಿಸ್ಟ್. ನಮಗೆ ಬರೋದು ಮೆಸೇಜು 20 ಜನಕ್ಕೆ ಫಾರ್ವರ್ಡ್ ಮಾಡೋ ಮುಗೀತು. ನಮ್ಮ ಆ್ಯಕ್ಟಿವಿಸಮ್ ಅಲ್ಲಿಗೆ ಒಂದು ಕೆಲಸ ಪೂರೈಸಿದಂಗೆ. ಸೊ ಆ ರೀತಿಯ ಒಂದು ಕಾಲದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮಾತುಗಳು ಎಷ್ಟು ಸಾಧ್ಯ ಅಷ್ಟು ಚುರುಕಾಗಿ ಮಾತಾಡಬೇಕು, ಮತ್ತು ಆ ಮಾತುಗಳು ಸಾಧ್ಯವಾದರೆ ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕು ಅಂತಲೇ ಮನಸ್ಸಲ್ಲಿ ಇಟ್ಕೊಂಡೆ ಮಾತಾಡುವ ಒಂದು ಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಎಷ್ಟು ಬಿಸಿ ಹುಟ್ಟುತ್ತಾ ಇದೆಯೋ ಅಷ್ಟು ಬೆಳಕು ಹುಟ್ಟುತ್ತಾ ಇಲ್ಲ ಇವತ್ತಿನ ಮಾತುಗಳಿಂದ. ಎಷ್ಟರ ಮಟ್ಟಿಗೆ ಇದು ಒಂಥರ ಒಂದು ಫಿಕ್ಸ್ ಆಗಿಬಿಟ್ಟಿದೆ ಅಂತಂದರೆ, ಇವತ್ತು ಭಾಷಣ ಅಂತಂದರೆ ಅದು ನಿಲುವುಗಳ ಪ್ರದರ್ಶನವೇ ಹೊರತು, ಅಂದರೆ ನಾನು ಎಡಪಂಥೀಯ, ನಾನು ಬಲಪಂಥೀಯ, ನನ್ನ ನಿಲುವು ಇದು ಅಂತ ಪ್ರದರ್ಶನ ಮಾಡೋದೇ ಭಾಷಣ ಆಗಿದೆಯೇ ಹೊರತು, ನಿಮ್ಮ ಜೊತೆಗೆ ಮಾತಾಡುವ, ಸಂವಾದ ನಡೆಸುವ, ನಿಮ್ಮ ಮಾತುಗಳನ್ನು ಕೇಳುವ, ನನ್ನ ಮಾತುಗಳಿಂದ ನಿಮಗೆ ಕನ್ವಿನ್ಸ್ ಮಾಡಿ ಸಾಧ್ಯವಾದರೆ ನಿಮ್ಮ ಮನಸ್ಸನ್ನು ಬದಲಾಯಿಸುವ ಈ ರೀತಿಯ ಕೆಲಸ ಮುಗಿದೋಗ್ಬಿಟ್ಟಿದೆ. ಇದು ಮುಗಿದು ನಾವೆಲ್ಲ ಒಂಥರ ಐಲ್ಯಾಂಡ್ಸ್, ನಾನು ಹೇಳ್ತೇನೆ ಬೇಕಾದರೆ ಕೇಳಿ ಬೇಡದ್ರೆ ಬಿಡಿ ಅನ್ನೋ ರೀತಿಯ ಒಂದು ವಿಚಿತ್ರವಾದ ಒಂದು ನಮಗೇ ಗೊತ್ತಿಲ್ಲದೆ ರೀತಿಯ ಒಂದು ಇನ್ಫ್ಲೆಕ್ಸಿಬಿಲಿಟಿ ಅದು ಇವತ್ತು ಎಲ್ಲ ಕಡೆಗೂ ಪ್ರವೇಶ ಮಾಡಿದೆ. ಅದು ಒಂದು ರೀತಿಯಿಂದ ನೋಡಿದರೆ ಕಾಲಕ್ಕೆ ಆಗ್ತಾನೆ ಇರೋದು, ಅದು ಯಾವತ್ತೂ ಆಗಿಲ್ಲ ಅಂತ ನನಗೆ ಅರ್ಥ ಆಗಿದ್ದು ಯಾವಾಗ ಅಂದರೆ, ಭವಭೂತಿಯ ಉತ್ತರ ರಾಮಚರಿತ ನಾಟಕವನ್ನು ಓದಿದಾಗ. ಅವನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭವಭೂತಿ ಬರೆದಿದ್ದು. ಅದು ಸೀತಾಪರಿತ್ಯಾಗದ ಕಥೆ. ಅದರಲ್ಲಿ ಉತ್ತರ ರಾಮಾಯಣದ ಕಥೆಯನ್ನು ಬರೀತಾ ಇರೋ ಹೊತ್ತಿಗೆ ಸೀತೆಯ ಬಗ್ಗೆ ನಮ್ಮೂರಿನ ಒಬ್ಬ ಸಾಧಾರಣ ಮನುಷ್ಯ ಏನೋ ಕೆಟ್ಟ ಮಾತಾಡ್ತಾ ಇದ್ದಾನೆ ಅಂತ ಒಬ್ಬ ಅವನ ಚಾರಕ ಬಂದವನಿಗೆ ರಾಮನಿಗೆ ಹೇಳ್ತಾನೆ. ಅದನ್ನ ಕೇಳ್ತಿದ್ದಂಗೆ ಭವಭೂತಿಯ ರಾಮ ಹೇಳ್ತಾನೆ, ಅವನಿಗೆ ಸೀತೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಆ ರಾಮನಿಗೆ. ಆದರೆ ಅವನಿಗೆ ತುಂಬ ಆಳವಾದ ಒಂದು ನೋವಾಗ್ತದೆ. ನೋವಾದಾಗ ಹೇಳ್ತಾನೆ, ಇದು ಒಂಥರ ಈ ಮಾತಿದೆಯಲ್ಲ, ಇದು ನಾನೀಗೇನಾದರೂ ಮಾಡದೆ ಬಿಟ್ಟರೆ ಇದು ಹುಚ್ಚು ನಾಯಿ ವಿಷದ ಹಾಗೆ ಹಬ್ಬುತ್ತದೆ ಈ ಊರಲ್ಲಿ, ಆದ್ದರಿಂದ ನಾನು ಏನಾದ್ರು ಮಾಡಲೇಬೇಕು. ಎಷ್ಟು ಕರೆಕ್ಟ್ ಶಬ್ದ ಉಪಯೋಗಿಸಿದಾನೆ ಅಂತಂದರೆ, ನಾವಿವತ್ತು ವೈರಲ್ ಆಗೋದು ಅಂತ ಹೇಳಿದೆಲ್ಲ, ಆ್ಯಕ್ಚುಲಿ ಅದೇ ಶಬ್ದ ಹುಚ್ಚು ನಾಯಿ ವಿಷ ಅಂತ ಹೇಳ್ತಾ ಇದ್ದಾನೆ. ಆ ವೈರಲ್ ಆಗೋದು ಅಂತ ನಾವು ಇವತ್ತೇನು ಹೇಳ್ತಾ ಇದ್ದೆ. ಸೊ ರಾಮ ಅವತ್ತಿನ ಭಾಷೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಇದನ್ನು ಹಾಗೆ ಬಿಟ್ಟರೆ ಇದು ವೈರಲ್ ಆಗುತ್ತೆ, ಆದ್ದರಿಂದ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿ ರಾಮ ಸೀತೆಯನ್ನು ಹೊರಗಾಗ್ತಾನೆ. ಅಲ್ಲಿ ಭವಭೂತಿ ರಾಮನ ಬಗ್ಗೆನೂ ತುಂಬ ಕ್ರಿಟಿಕಲ್ ಆಗಿದೆ ಆ ನಾಟಕದಲ್ಲಿ. ಆಮೇಲೆ ರಾಮನ ಬಗ್ಗೆ ಭಾಳ ಸಿಂಪಥೆಟಿಕ್ ಆಗಿದ್ದಾನೆ, ಅವನಿಗೆ ಗೊತ್ತಿದೆ ರಾಮನ ಸ್ಥಿತಿ ಏನು ಅಂತ. ಸೊ ಆ ರಾಮನ ಹತ್ರ ಮಾತಾಡಿಸಿ ಅವಳನ್ನ ಹೊರಗೆ ಕಳಿಸಿ, ಅವಳನ್ನ ಲಕ್ಷ್ಮಣನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ.
ಅದನ್ನ ಹೇಳಿದ ಮೇಲೆ ರಾಮನಿಗೆ ಉದ್ದವಾದ ಸ್ವಗತಗಳಿದ್ದಾವೆ. ಅಲ್ಲಿ ಸೀತೆ ನಿದ್ದೆ ಮಾಡಿಬಿಟ್ಟಿರ್ತಾಳೆ ಅಷ್ಟೊತ್ತಿಗೆ, ಅವಳು ಬಸರಿ, ಅವಳಿಗೆ ನಿದ್ದೆ ಬಂದಿರುತ್ತೆ. ಆ ನಿದ್ದೆ ಬಂದಾಗ ಉದ್ದನೇ ಮಾತುಗಳಿದ್ದಾವೆ. ಯಾಕೆ ಹಿಂಗಾಯಿತು, ತಮ್ಮ ಇಕ್ಷ್ವಾಕು ವಂಶದ ರಾಜರ ಆದರ್ಶಗಳೇನಿತ್ತು, ಇವತ್ತು ಎಂಥ ಸ್ಥಿತಿ ಬಂತು, ಈ ಥರದ್ದೆಲ್ಲ ತುಂಬ ಮಾತುಗಳಿದೆ. ಎಲ್ಲ ಮಾತು ಮುಗಿದ ಮೇಲೆ ಅವನು ತಲೆ ತಗ್ಗಿಸಿ ಸೀತೆಯ ಕಾಲಿಗೆ ತನ್ನ ತಲೆಯನ್ನು ಹಿಂಗೆ ಮುಟ್ಟಿಸಿ ಅವಳ ಕ್ಷಮೆ ಕೇಳಿ ಹೊರಗಡೆ ಹೋಗ್ತಾನೆ. ಆಮೇಲೆ ಲಕ್ಷ್ಮಣ ಬಂದು ಕರ್ಕೊಂಡು ಹೋಗ್ತಾನೆ ಅವನು. ಸೊ ಈ ರೀತಿಯಲ್ಲಿ ಆ ನಾಟಕ ಮುಗಿಯುತ್ತೆ. ಒಂದು ಕಡೆಗೆ ಭಾಷೆ ಒಳಕಾಗಿದ್ದು, ಅಂದರೆ ಒಂದು ಭಾಷೆ, ನಮ್ಮ ಭಾಷೆಗೆ ವೈರಸ್ ಹತ್ತಿರುವ, ಅದು ಹುಚ್ಚುನಾಯಿ ವಿಷ ಭಾಷೆಗೆ ಹತ್ತಿರುವ ಒಂದು ಸ್ಥಿತಿಯನ್ನು ಭವಭೂತಿ ತನ್ನ ಉತ್ತರರಾಮಚರಿತ ನಾಟಕದ ಮೊದಲನೇ ದೃಶ್ಯದಲ್ಲಿ ತೋರಿಸ್ತಾನೆ. ಆದರೆ ಅಲ್ಲಿಗೆ ನಿಲ್ಲಿಸಿದರೆ ಭವಭೂತಿ ಇವತ್ತಿನ ಕಾಲದ ಲೇಖಕ ಆಗಿಬಿಡ್ತಿದ್ದ. ಆದರೆ ಅವನು ಹಳೆ ಕಾಲದವನು, ಅವನೊಂಥರ ಅವನಿಗಾದರೆ ಇನ್ನೊಂದು ಮುಖವನ್ನು ತೋರಿಸ್ಬೇಕಾಗಿದೆ. ಹಾಗಾಗಿ ಎರಡನೇ ದೃಶ್ಯದಲ್ಲಿ ಏನು ಮಾಡ್ತಾನೆ ಅಂದರೆ, ಇದೆಲ್ಲ ನಡೀತಾ ಇರೋ ಹೊತ್ತಿಗೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ವಾಲ್ಮೀಕಿ ಆಶ್ರಮ ಇದೆ. ಸೀತೆ ಅಲ್ಲಿಗೆ ಹೋಗಿದ್ದಾಳೆ, ಅಲ್ಲಿ ಅವಳಿ ಮಕ್ಕಳು ಹುಟ್ಟಿದ್ದಾರೆ. ಆ ಮಕ್ಕಳಿಗೆ ವಾಲ್ಮೀಕಿ ವಿದ್ಯಾಭ್ಯಾಸ ಮಾಡಿಸ್ತಾನೆ. ಆವಾಗ ಒಂದು ದಿವಸ ಅವನು ಕ್ರೌಂಚ ಪಕ್ಷಿಯ ವಧೆಯನ್ನು ಕಂಡು ಅವನಿಗೆ ಒಂದು ಹೊಸ ಕಾವ್ಯ ಬರಿಬೇಕು ಅಂತ ಅನಿಸುತ್ತೆ. ಅದು ಆವಾಗ ಅವನ ಆ ಕ್ರೌಂಚ ಪಕ್ಷಿಯನ್ನು ನೋಡಿದ ಶೋಕ ಶ್ಲೋಕವಾಗಿ ಮಾರ್ಪಟ್ಟು ರಾಮಾಯಣ ಆಗಿ ಅವನ ಬಾಯಿಂದ ಹೊರಗಡೆ ಹೊರಡುತ್ತೆ. ಅದನ್ನು ಭವಭೂತಿ ಹೆಂಗೆ ವರ್ಣಿಸ್ತಾನೆ ಅಂತಂದರೆ, ಅಲ್ಲಿ ಭಾಷೆ ಮರುಹುಟ್ಟು ಪಡೆಯಿತು ಅಂತ ಹೇಳ್ತಾನೆ. ಅಂದರೆ ಒಂದು ಕಡೆಗೆ ಭಾಷೆ ವೈರಸ್ಸಿನಿಂದ ಪೀಡಿತವಾಗಿ ವಿಷಯುಕ್ತವಾಗಿ ಹರಡ್ತಾ ಇರುವ ಚಿತ್ರ, ಇನ್ನೊಂದು ಕಡೆಗೆ ಒಬ್ಬ ಸಾಹಿತಿ, ಒಬ್ಬ ಕಲಾಕಾರ ಆ ಭಾಷೆಯನ್ನು ರಿನೋವೇಟ್ ಮಾಡುವ, ರಿಜುವೆನೇಟ್ ಮಾಡುವ, ಅದಕ್ಕೆ ಹೊಸ ಶಕ್ತಿಯನ್ನು ಕೊಡುವ ಒಂದು ಕೆಲಸ ನಡೀತಾ ಇರುವ ಇದನ್ನು ತೋರಿಸ್ತಾನೆ. ಭವಭೂತಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಭಾಷೆ ಆ ನಾಟಕದೊಳಗೆ ಭಾಷೆ ಯಾವತ್ತೂ ಕೊಳಕಾಗ್ತಾನೇ ಇರುತ್ತೆ. ಭಾಷೆ ಅಂದರೆ ಭಾಳ ವಿಶಾಲವಾದ ಅರ್ಥದ ಭಾಷೆ, ಬರೀ ಲ್ಯಾಂಗ್ವೇಜ್ ಅಂತಲ್ಲ, ಒಟ್ಟು ಆರ್ಟ್ ಕಮ್ಯುನಿಕೇಷನ್ ಅನ್ನುವ ಒಂದು ಇದೆ. ಆ ವಿದ್ಯಮಾನ ಒಂದು ಕಡೆಗೆ ಕೊಳಕಾಗ್ತಾನೇ ಇರುತ್ತೆ, ಅದಕ್ಕೆ ವೈರಸ್ ಹತ್ತುತ್ತಾನೆ ಇರ್ತದೆ. ಆದರೆ ಈ ಸಾಹಿತಿಗಳು, ಕಲಾವಿದರು, ಇವರದ್ದೊಂದು ಭಾಳ ಮುಖ್ಯವಾದ ಕೆಲಸ ಏನು ಅಂದರೆ, ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಸಾಹಿತಿಗಳ ಕೆಲಸವೇ ಅದು. ಅದಕ್ಕೆ ನಾನೊಂದು ಲೇಖನದಲ್ಲಿ ಬರೆದಿದ್ದೇನೆ, ಸಾಹಿತಿಗಳು ಭಾಷೆಯ ಅಗಸರಿದ್ದಂಗೆ ಅಂತ. ಅವ್ರು ಬಟ್ಟೆ ತೊಳಿತಾನೇ ಇರಬೇಕು ಯಾವಾಗಲೂ. ಅವರು ಅನೇಕ ರೀತಿಯಿಂದ ಭಾಷೆಯನ್ನು ಕ್ಲೀನ್ ಮಾಡ್ತಿರ್ಬೇಕು. ಕ್ಲೀನ್ ಮಾಡೋದು ಹೆಂಗೆ ಅಂದರೆ, ಹಳೆಯ ಕ್ಲೀಶೆ ಮಾತುಗಳೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹೋಗಬೇಕು ಒಂದು ಲೆವೆಲಲ್ಲಿ. ಈ ಅಲಂಕಾರಗಳನ್ನು ಸ್ವಲ್ಪ ಕ್ಲೀನ್ ಮಾಡ್ತಿರ್ಬೇಕು, ಇಲ್ಲದ್ರೆ ಅದೇ ಮಾತಲ್ಲೇ ಉಪಯೋಗಿಸಿ ಹಾಳ್ತಾಗ್ತಾವೆ. ಸೊ ಅದನ್ನು ಕ್ಲೀನ್ ಮಾಡೋದು ಒಂದು. ಎರಡನೇದು, ಈ ಅಲಂಕಾರಗಳು, ಈ ಕವಿ ಸಮಯಗಳು ಒಳಗಡೆಗಿರ್ತವೆ ಈ ಸಿದ್ಧಾಂತಗಳ ಮೂಲಕ. ಆ ಸಿದ್ಧಾಂತಗಳನ್ನ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಈ ರೀತಿಯಲ್ಲಿ ಲೇಖಕರು ಹೊಸ ಮಾಧ್ಯಮಗಳನ್ನು ಹುಟ್ಟಿಸ್ತಾ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಸೊ ನಮ್ಮ ಇವತ್ತಿನ ಕಾಲದಲ್ಲಿ ನಮ್ಮ ಎದುರಿಗೆ ಈ ಸೇತುವೆ ಕಟ್ಟೋ ಕೆಲಸ, ಭಾವಯಿತ್ರಿ ಪ್ರತಿಭೆಯನ್ನು ವಿಸ್ತರಿಸುವ ಕೆಲಸ ಮತ್ತು ಭಾಷೆಯ ಕೊಳೆಯನ್ನು ತೊಳೆಯುವ ಕೆಲಸ, ಈ ರೀತಿಯ ನಾನು 3 ಉದಾಹರಣೆಗಳನ್ನು ಮಾತ್ರ ಹೇಳಿದೆ. ಇಂಥ ತುಂಬ ಕೆಲಸಗಳಿದ್ದಾವೆ. ಈ ರೀತಿಯ ಬಹಳ ಮುಖ್ಯವಾದ ಕೆಲಸಗಳನ್ನು ಇವತ್ತು ನೀನಾಸಮ್ಮು, ಕರ್ನಾಟಕ ಸಂಘ ಮತ್ತು ಈ ಥರದ ಅನೇಕ ಸಂಸ್ಥೆಗಳು ಕರ್ನಾಟಕದಾದ್ಯಂತ ನಾವು ಮಾಡಬೇಕಾದ ತುರ್ತಾದ ಅಗತ್ಯ ಇದೆ. ಆ್ಯಕ್ಚುಲಿ ಈ ರೀತಿಯ ಕೆಲಸ ಮಾಡದೇ ಇರೋದರಿಂದನೇ ನಮಗಿವತ್ತು ಆ ಬಿಕ್ಕಟ್ಟು ಸಾಹಿತ್ಯದಲ್ಲಿ ಕಾಣಿಸೋದಿಲ್ಲ, ಆ ಬಿಕ್ಕಟ್ಟು ರಾಜಕೀಯದಲ್ಲಿ ಕಾಣಿಸ್ತದೆ, ಆ ಬಿಕ್ಕಟ್ಟು ಪರಿಸರದಲ್ಲಿ ಕಾಣಿಸ್ತದೆ. ನಾವಿವತ್ತು ಒಂದು ಶರಾವತಿ ನದಿಯ ಕೊಳ್ಳ, ಅದರ ಬಗ್ಗೆ ಏನಾದರೂ ಒಂದು ಅನ್ಯಾಯ ಆಗ್ತಾಯಿದ್ರೆ ನಾವೆಲ್ಲರೂ ಯಾಕೆ ಸುಮ್ಮನಿರ್ತೇವೆ ಅಂತಂದರೆ, ಅದರ ಅರ್ಥ ನಾವು ಸೆನ್ಸಿಟಿವಿಟಿ ಕಳ್ಕೊಂಡಿದ್ದೇವೆ ಅಂತ. ಸೆನ್ಸಿಟಿವಿಟಿ ಯಾಕೆ ಕಳ್ಕೊಂಡಿದ್ದೇವೆ ಅಂತಂದರೆ, ನಮಗೆ ಭಾಷೆ ನಮಗೇನು ತಾಗ್ತಾ ಇಲ್ಲ. ಹಾಗಾಗಿ ಮೂಲತಃ ಎಲ್ಲ ಸಮಸ್ಯೆಗಳು, ಅದು ರಾಜಕಾರಣದ ಸಮಸ್ಯೆ ಆಗಲಿ, ಪರಿಸರದ ಸಮಸ್ಯೆ ಆಗಲಿ, ಅದು ಎಕನಾಮಿಕ್ಸಿನ ಪ್ರಾಬ್ಲಮ್ ಆಗಲಿ, ಮೂಲತಃ ಅದು ಭಾಷೆಯ ಸಮಸ್ಯೆ. ಆ ಭಾಷೆಯ ಇನ್ಸೆನ್ಸಿಟಿವಿಟಿಯ ಸಮಸ್ಯೆ, ಅದನ್ನು ನಡೆಸಬೇಕಾದವರು ಸಾಹಿತಿಗಳು ಮತ್ತು ಕಲಾವಿದರು. ಆ ಅರ್ಥದಲ್ಲೇ ಕುವೆಂಪು ಅವರು ಸಾಹಿತಿಗಳನ್ನು ಅವರು ಅನಧಿಕೃತವಾದ ಶಾಸಕರು ಅಂತ ಅವ್ರನ್ನ ಕರೆದಿದ್ದು. ಅಂದರೆ ಅವ್ರಿಗೇನೋ ಸುಮ್ಮನೆ ಶಾಸಕರ ರೀತಿ ಕಾರ್ ಕೊಡಬೇಕು ಅಂತ ಅಲ್ಲ ಅವ್ರು ಹೇಳಿದ್ದು. ಅಂದರೆ ಅವ್ರಿಗೆ ಆ ರೀತಿಯ ಒಂದು ಜವಾಬ್ದಾರಿ ಇದೆ ಸಾಹಿತಿಗಳಿಗೆ ಅಂತನ್ನುವ ರೀತಿಯಲ್ಲಿ. ನಾವು ಅದನ್ನು ಭಾಳ ತಪ್ಪು ಅರ್ಥ ಮಾಡ್ಕೊಂಡು ಸಾಹಿತಿಗಳಿಗೆ ಗೌರವ ಕೊಟ್ಟರೆ ಮುಗಿದೋಯ್ತು ಕೆಲಸ ಅಂತ ತಿಳ್ಕೊಂಡಿದ್ದೇವೆ. ಅದು ಅಲ್ಲ. ಆ್ಯಕ್ಚುಲಿ ಸಾಹಿತಿಗಳಿಗಿರೋ ಜವಾಬ್ದಾರಿ ಅದು ಕಲಾವಿದರಿಗಿರುವ ಜವಾಬ್ದಾರಿ. ಈ ಪ್ರಶಸ್ತಿನೂ ತಗೊಂಡಿದ್ದೇನೆ, ಈ ಮಾತನ್ನು ಆಡಿದ್ದೇನೆ. ಈ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ನನಗೆ ನಿರ್ವಹಣೆ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಲ್ಲಿದ್ದನ್ನು ನಿಮ್ಗೆ ಹೇಳಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಅಕ್ಷರ ಸರ್. ಈಗ
ಅಕ್ಷರ ಅವರೊಂದಿಗೆ ಸಂವಾದ. ಶ್ರೋತೃಗಳು ಯಾರಾದರೂ ಪ್ರಶ್ನೆಗಳಿದ್ದರೆ ಅಕ್ಷರ ಅವರಿಗೆ ಕೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ತಾವು ಭವಭೂತಿಯ ಮಾತನ್ನು, ಅಭಿನವ್ ಗುಪ್ತನ ಮಾತನ್ನೆಲ್ಲ ಉಲ್ಲೇಖಿಸಿದ್ರಿ. ಸರಸ್ವತ್ಯಾಸ್ತತ್ವಂ ಕವಿ ಹೃದಯಾಖ್ಯಂ ವಿಜಯತೆ ಅಂತ. ಆಮೇಲೆ ಭವಭೂತಿದು ಉದಾಹರಿಸಿದ್ರಿ. ಅವನ ಕಾಲದಲ್ಲೇ ಅವನು ಇನ್ನೊಂದು ನಾಟಕದಲ್ಲಿ ಉತ್ಪತ್ಸ್ಯತೆ ಹಿ ಮಮ ಕೋಪಿ ಸಮಾನ ಧರ್ಮ ಕಾಲೋಹೇಯಂ ನಿರವಧಿರ್ ವಿಪುಲಾಚ ಪೃಥ್ವಿ ಅಂತೆಲ್ಲ ಬರಿತಾನೆ. ಸೊ ಈಗ ನಾವೇನು ಹೇಳ್ತಾ ಇದ್ದೀವಿ, ಈವನ್ ಶೇಕ್ಸ್ಪಿಯರ್ ಕಾಲದಲ್ಲೂ ಕೂಡ ಬೆನ್ ಜಾನ್ಸನ್ ಯೂನಿವರ್ಸಿಟಿ ವಿಟ್ಸ್ ಅಂತ ಯಾರು ಕರೀತಿದ್ರು, ಶೇಕ್ಸ್ಪಿಯರ್ ನೀವು ಲಿಟಲ್ ಗ್ರೀಕ್ ಆ್ಯಂಡ್ ಲೆಸ್ ಲ್ಯಾಟಿನ್ ಅಂತ ಹೇಳ್ತಾ ಇದ್ರು. ಅವನು ನಾಲ್ಕಾಣೆಯ ಪ್ರಭುಗಳಿಗೆ ಬರಿತಾ ಇದ್ದೀವಿ ಅಂತ ಶೆಲ್ಲಿಂಗ್ ಶಾಕರ್ಸ್ ಅಂತೆಲ್ಲ ಅವನಿಗೆ ಹೇಳ್ತಾ ಇದ್ರು. ಸೊ ಈಗಿನ ವಿದ್ಯಾರ್ಥಿ ಸಮೂಹಕ್ಕೆ ಈ ನಾಟಕದ ಬಗ್ಗೆ, ಇದ್ರ ಬಗ್ಗೆ ಒಂದು ಬೇರೆ ಥರದ, ಅಂದರೆ ಅವರಿಗೊಂದು ಪ್ರಿಪ್ರೇಷನ್ ಮಾಡಿಕೊಂಡು ನೋಡುವಂಥದ್ದು ಇದು ಕಡಿಮೆ ಆಗ್ತಾ ಇದೆ. ಬಹುಶಃ ಇದು ಎಲ್ಲ ಸಮಯದಲ್ಲೂ ಆ ಕ್ಲಾಸ್ ಆಡಿಯನ್ಸ್ ಅಂತ ಏನಂತಾರೆ, ಅದು ಸ್ವಲ್ಪನೇ ಇತ್ತು ಅನಿಸುತ್ತೆ. ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಅದು ಕಡಿಮೆ ಆಗ್ತಿದೆಯಾ? ಭಾವಯಿತ್ರಿ ಪ್ರತಿಭೆ ಅಂತ ಏನಂದ್ರಿ ನೀವು, ಅದು ಗಣನೀಯವಾಗಿ ಕಡಿಮೆ ಆಗ್ತಿದೆಯೋ? ಇದರಲ್ಲೂ ಎಲ್ಲ ಕಾಲಮಾನದಲ್ಲೂ ಅಷ್ಟೇ ಇತ್ತು ಅಂತ ನಿಮ್ಮ ಅಭಿಪ್ರಾಯ? ಈ ಸಮಸ್ಯೆನ ಅದಕ್ಕೆ ಭವಭೂತಿಯ ಉದಾಹರಣೆ ತಂದಿದ್ದು. ಈ ಸಮಸ್ಯೆ ಎಲ್ಲ ಕಾಲದಲ್ಲೂ ಒಂದೊಂದು ಪ್ರಮಾಣದಲ್ಲಿ ಇದ್ದೇ ಇತ್ತು. ಆದರೆ ನಮಗೆ ಭವಭೂತಿ ಮತ್ತು ಕಾಳಿದಾಸನ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ, ಕಾಳಿದಾಸನ ಕಾಲದಲ್ಲಿ ಇದ್ದಿದ್ದಕ್ಕಿಂತ ಭವಭೂತಿ ಕಾಲದಲ್ಲಿ ಹೆಚ್ಚಿತ್ತು ಆ ಸಮಸ್ಯೆ. ಸೊ ಆವಾಗ ಒಂದು ರೀತಿಯ ಬಿಕ್ಕಟ್ಟು, ನಾವು ಇವತ್ತು ಯಾವುದನ್ನು ಬಿಕ್ಕಟ್ಟು ಅಂತ ಹೇಳ್ತಿದ್ವೋ ಅದು ಬಹುಶಃ ಪ್ರಾರಂಭ ಆಗಿತ್ತು ಅಂತ ಅನಿಸುತ್ತೆ ನಮ್ಗೆ ನೋಡಿದರೆ. ಆ ದೃಷ್ಟಿಯಿಂದ ಇವತ್ತಿನ ಒಂದು ಸಮಸ್ಯೆ ಹೆಚ್ಚು ಬಿಕ್ಕಟ್ಟಿನ ಕಾಲ. ಇದಕ್ಕೆ ಮತ್ತೆ ಯಾವುದು ಕಾರಣ ಅಂತ ಯೋಚನೆ ಮಾಡೋದು ತುಂಬ ಬೇರೆ ಬೇರೆ ರೀತಿಯಿಂದ ಯೋಚನೆ ಮಾಡ್ಬೋದು. ಈಗ ನಮ್ಮ ಹೆಚ್ಚಿನ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಅದು ತುಂಬ ಎಕ್ಸಾಮ್ ಓರಿಯೆಂಟೇ ಆಗಿರೋದ್ರಿಂದ ಅಲ್ಲಿ ಏನಾಗೋಗಿದೆ ಅಂದರೆ, ನೀವು ಅದನ್ನ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂಥರ ಹೊಡೆದು ಎಕ್ಸಾಮಲ್ಲಿ ಅದನ್ನ ಹೇಳಿ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಏನು ಓದಿದ್ದೆ ಅಂತ ಕೂಡ ನೆನಪಿಲ್ಲದೆ ಇರುವಂಥ ಒಂದು ಆ ಥರದ ಒಂದು ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೇವಲ್ಲ. ಹಾಗಾಗಿ ಏನಾಗಿದೆ ಅಂದರೆ, ಆ ಥರದ್ರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಎಜುಕೇಷನ್ ಸಿಸ್ಟಮಲ್ಲಿರೋ ಸ್ಟೂಡೆಂಟ್ಸೇ ನೀವು ರಂಗಶಿಕ್ಷಣ ಕೇಂದ್ರಕ್ಕೆ ವಿದ್ಯಾರ್ಥಿಗಳಾಗಿ ಬಂದವಾಗ ಅವ್ರು ಚೇಂಜ್ ಆಗಿರ್ತಾರೆ. ನಾವು ಅದನ್ನ ನೋಡಿದ್ದೇವೆ. ಅವರ ಅವ್ರ ಕ್ವಾಲಿಟಿನೇ ಚೇಂಜ್ ಆಗುತ್ತೆ. ಅವರು ಬೇರೆ ಬೇರೆ ರೀತಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಒಂದು ಶಿಬಿರ ಮಾಡಿದ್ರೇ ಬೇರೆ ಥರ ಮಾತಾಡ್ತಾರೆ ಅವರು. ಸೊ ಅಷ್ಟರ ಮಟ್ಟಿಗೆ ನಾವು ಒಂಥರ ಜಾಡಿಗೆ ಬಿದ್ದಿದ್ದೇವಲ್ಲ ನಮ್ಮ ಒಂದು ಇದರಲ್ಲೆಲ್ಲ, ನಮ್ಮ ಶಿಕ್ಷಣದ ಕ್ರಮದಲ್ಲೇ ಒಂದು ರೀತಿಯ ಒಂದು ಜಡ್ಡುಗಟ್ಟಿಬಿಟ್ಟಿದ್ದಿಲ್ಲ. ಸೊ ಅದರಿಂದ ಒಂಚೂರು ಹೊರಗಡೆ ಬರೋದು ಹೆಂಗೆ ಅಂತ ಅನ್ನೋದನ್ನು ಕೂಡ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೂ ಕೂಡ ಈ ಸಾಹಿತ್ಯ, ನಾಟಕ, ಸಂಗೀತ, ನೃತ್ಯ ಇವೆಲ್ಲವೂ ಭಾಳ ಸಹಾಯಕ ಅಂತ ಅನಿಸುತ್ತೆ. ನನ್ನೊಂದು ಪ್ರಶ್ನೆ ಇದೆ. ಇವಾಗ ಯುವಕರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ನೀವು ಹೇಳಿಲ್ಲ. ಅದ್ರ ಬಗ್ಗೆನೇ ಒಂದು ಕ್ವಶನ್ನು. ಅದ್ರ ಬಗ್ಗೆನೇ ನೀವು ಯಾಕೆ ಒಂದು ಸಣ್ಣದಾಗಿ ಒಂದು ಪ್ರದರ್ಶನ ಮಾಡಬಾರ್ದು? ಅವ್ರಿಗೆ ಒಂದು ಯಾವುದೋ ಒಂದು ಲೇಖನದಲ್ಲಿ ನೀವೇ ನಿಮ್ಮದು ಯು ಆರ್ ಎ ಗುಡ್ ಡ್ರಾಮಾಟಿಸ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ರೈಟರ್ ಆಗಿರೋದ್ರಿಂದ ಆ ವರ್ಚಸ್ಸಿಟ್ಕೊಂಡು ಬರಿತಾ ಹೋದರೆ ಒಂದೊಂದು ಭಾಗ 1, 2, 3 ಈ ಮೊಬೈಲು ಇರುತ್ತೆ, ಸಿಸ್ಟಮ್ಗಿಸ್ಟಮನ್ನು ದೇ ಮೇ ಬೈ ಅಲೋಯಿಂಗ್ ದಿ ಪರ್ಸನ್ಸ್ ಟು ವಿಟ್ನೆಸ್ ದಿ ಡ್ರಾಮಾ, ಆ ಥರದ್ದಲ್ಲೇ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ ಅಂತ ನನ್ನ ಪ್ರಕಾರ. ನಂದು ನಮ್ಮ ಸಂಸ್ಥೆನೂ ಇರ್ಬೋದು ಅಥವಾ ಬೇರೆ ಅನೇಕ ಇವತ್ತು ಕೆಲಸ ಮಾಡ್ತಾ ಇರುವ ಸಾಂಸ್ಕೃತಿಕ ಕೆಲಸ ಮಾಡ್ತಾ ಇರುವ ಅನೇಕ ಸಂಸ್ಥೆಗಳಿದಾವಲ್ಲ, ಈ ಎಲ್ಲ ಸಂಸ್ಥೆಗಳು ಆ್ಯಕ್ಚುಲಿ ಇದೇ ಪ್ರಯತ್ನವನ್ನೇ ಮಾಡ್ತಾ ಇರೋದು. ಅಂದರೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದು ಹೆಂಗೆ, ಈ ಬೇರೆ ಬೇರೆ ಜನ್ರೇಷನ್ನಿನವರಿಗೆ ಇದನ್ನು ಹೆಂಗೆ ಅಡ್ರೆಸ್ ಮಾಡಬೇಕು ಅನ್ನೋದಕ್ಕೆ ನಾವು ನಮ್ಮ ಮಿತಿಯಲ್ಲಿ ನಾವು ಅದಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಆದರೆ ಆ ಪ್ರಯತ್ನಗಳು ಪರಿಣಾಮ ಕಾಣಿಸೋದಕ್ಕೆ ಎಷ್ಟು ಕಷ್ಟ ಅಂದರೆ, ನಮ್ಮ ವಿರುದ್ಧ ಇದ್ದಾವಲ್ಲ
ಅವು 1300 ಚಾನಲ್ಲು 24/7 ಕೆಲಸ ಮಾಡ್ತಾಯಿದ್ದಾವೆ. ನಮ್ಮ ಎದುರಿಗೆ ನಾವು ಏನೂ ಅಲ್ಲ, ಅದು ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಆಗಿದೆ ಇದರ ಈ ಬೇರೆ ರೀತಿಯ ಕೆಲಸ ಎದುರಿಗೆ ಹೋಲಿಸ್ಬಿಟ್ರೆ ಅದು ಏನೂ ಅಲ್ಲ, ಅದು ಲೆಕ್ಕಕ್ಕೆ ಇಲ್ಲ. ಅಷ್ಟಾಗಿರೋದ್ರಿಂದ ಇವತ್ತು ಇನ್ನೂ ಸಿಕ್ಕಾಪಟ್ಟೆ ಅದಕ್ಕೆ ಪ್ರಯತ್ನ ಬೇಕು. ಹಾಗಾಗಿ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಸಂಸ್ಥೆ 4 ಸಂಸ್ಥೆ 10 ಸಂಸ್ಥೆ ಮಾಡಿದರೆ ಮುಗಿಯೋ ಕೆಲಸ ಅಲ್ಲ ಅದು. ಅದನ್ನು ಒಂಥರ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ ಒಂದು ಸ್ಥಿತಿ ಬಂದಿದೆ. ಅದನ್ನು ಮಾಡದೆ ಹೋದರೆ ಖಂಡಿತವಾಗಿ ನಮ್ಮ ಶಬ್ದನೇ ಉಪಯೋಗಿಸೋ ತಪ್ಪು, ಸಂಸ್ಕೃತಿಗೆ ಭವಿಷ್ಯ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನನ್ನ ಹೆಸರು ಆನಂದ್ ಅಂತ. ನಾನು ನಿಮಗೆ ಒಂದು ಸಣ್ಣ ಪ್ರಶ್ನೆ. ಹಿಂದೆ ನಮ್ಮೂರಲ್ಲಿ ಯಕ್ಷಗಾನ ನಡೀತಾ ಇತ್ತು. ಆವಾಗ ಜನ ಬರ್ತಿರಲಿಲ್ಲ. ಪೌರಾಣಿಕ ಯಕ್ಷಗಾನ ಮಾಡಿದ ತಕ್ಷಣ ರಂಗಮಂದಿರ ಆಗಲಿ ಎಲ್ಲೇ ಆಗಲಿ ಕಿಕ್ಕಿರಿದು ಜನ ಸೇರ್ತಾಯಿದ್ರು. ಅದೇ ಥರ ನೀವು ಕೂಡ ನಿಮ್ಮ ನೀನಾಸಂ ಸಂಸ್ಥೆ ಕರ್ನಾಟಕ ಸಂಘದ ಜೊತೆಗೂಡಿ ಐತಿಹಾಸಿಕ ಪ್ರಸಂಗಗಳಲ್ಲಿ ಡ್ರಾಮಾಗಳನ್ನು ಮಾಡಿದರೆ ಜನ ತಾನಾಗೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕಾಲದಲ್ಲಿ ಒಂದು ರೀತಿಯ ಒಂದು ಮಾಧ್ಯಮ ಯಕ್ಷಗಾನ ಹುಟ್ಟಿತ್ತು. ಅದು ಆವಾಗ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ, ಈಗಲೂ ಮಾಡ್ತಾಯಿದೆ. ಅದನ್ನು ಅನೇಕರು ಆ ರೀತಿಯ ಒಂದು ಕೆಲಸವನ್ನು ಕಂಟಿನ್ಯೂನು ಮಾಡ್ತಾಯಿದ್ದಾರೆ. ಸೊ ಅದು ಒಂದು ದಾರಿ. ಆದರೆ ಈ ಕೆಲಸವನ್ನು ಮಾಡೋದಕ್ಕೆ ಒಂದು ದಾರಿ ಮಾತ್ರ ಇರಬೇಕಾಗಿಲ್ಲ, ನಾವು ಭಾಳ ಬೇರೆ ಬೇರೆ ರೀತಿಯ ದಾರಿಗಳು ಇರೋದಕ್ಕೆ ಸಾಧ್ಯವಿದೆ. ಈಗ ಉದಾಹರಣೆಗೆ ಯಕ್ಷಗಾನದ ಹೆಚ್ಚಿನ ಕಥೆಗಳು ಯಾವುದೋ ಪುರಾಣದಿಂದ ಮಾತ್ರ ತಗೊಂಡಿರೋದು, ಒಂದು ರೀತಿಯ ಕಥೆಗಳು ಮಾತ್ರ ಅದರಲ್ಲಿ ಬರ್ತವೆ. ಸೊ ಅದಕ್ಕಿಂತ ಭಿನ್ನವಾದ ಒಂದು ನಾಟಕ, ರಂಗಭೂಮಿ ಇಂಥದ್ದನ್ನು ನಾವು ಪ್ರಯತ್ನ ಮಾಡಬೇಕು. ಅದು ಆ ಸಂಪ್ರದಾಯದ ಮುಂದುವರಿಕೆ, ಆ ಸಂಪ್ರದಾಯಕ್ಕೆ ವಿರೋಧ ಅಲ್ಲ ನಮ್ಮದು, ಆ ಸಂಪ್ರದಾಯದ ಇನ್ನೊಂದು ಮುಖವಾಗಿಯೂ ನಾವು ಕೆಲಸ ಮಾಡ್ತಾ ಇರಬೇಕು. ಆ ಕೆಲಸವನ್ನು ಈಗಾಗಲೇ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡೋದು ಹೆಂಗೆ ಅಂತ ಅನ್ನೋದನ್ನು ಈ ನನ್ನ ರೀತಿಯ ಜನ ಮತ್ತು ನಮ್ಮ ಥರದ ಸಂಸ್ಥೆಯವರು ಮಾಡ್ತಾ ಇರುವ ಪ್ರಯತ್ನ. ಯಕ್ಷಗಾನಕ್ಕೂ ಒಂದೇ ಸರಿಗೆ ಅದು ಪಾಪ್ಯುಲಾರಿಟಿ ಬಂದಿದ್ದಲ್ಲ, ಅದಕ್ಕೆ ಎಷ್ಟೋ 100-200 ವರ್ಷಗಳ ಒಂದು ಇತಿಹಾಸ ಇದೆ. ಆ 100-200 ವರ್ಷಗಳಲ್ಲಿ ಅದು ನಿಧಾನವಾಗಿ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ, ಅದು ಇಡೀ ಕರ್ನಾಟಕದಲ್ಲ, ಕರ್ನಾಟಕದ ಒಂದು 3-4 ಜಿಲ್ಲೆಗಳಲ್ಲಿ ಅದು ನಿಧಾನವಾಗಿ ಅದು ಪ್ರೇಕ್ಷಕರನ್ನು ಸಂಪಾದಿಸಿಕೊಂಡಿದೆ. ಆಧುನಿಕ ರಂಗಭೂಮಿಗೂ ಹಾಗೆ ಟೈಮ್ ಬೇಕು. ಆ ರೀತಿಯ ಒಂದು ಪೇಷನ್ಸಲ್ಲಿ ನಾವು ಕೆಲಸ ಮಾಡಿದರೆ ಸಾಧ್ಯ ಇದೆ. ಈಗ ತಿರುಗಾಟಕ್ಕೆ 40 ವರ್ಷ ಆಯಿತು. ಆ ಥರದ ಒಂದು 7-8 ಸಂಸ್ಥೆಗಳು ಇನ್ನೊಂದು 50 ವರ್ಷ ಕೆಲಸ ಮಾಡಿದರೆ ಆವಾಗ ಅದಕ್ಕೆ ಆ ರೀತಿಯ ಒಂದು ಇದು ಬರೋದಕ್ಕೆ ಸಾಧ್ಯವಿದೆ. ಆ ರೀತಿ ಕೆಲಸ ಮಾಡುವ ಶಕ್ತಿಯನ್ನು ನಮಗೆ ನಾವು ಸಂಪಾದನೆ ಮಾಡ್ಕೋಬೇಕು. ಅದು ಒಂದೇ ದಾರಿ ಹೊರತು ನಾವು ಎಲ್ಲರೂ ಯಕ್ಷಗಾನ ಮಾಡೋಕ್ಕೆ ಹೋದರೆ ಅದರಿಂದ ಉಪಯೋಗ ಇಲ್ಲ. ಯಾಕೆಂದರೆ ಅದೇ ಯಕ್ಷಗಾನವೂ ಹಾಳಾಗ್ಬಿಡ್ತೈತೆ. ಓಕೆ, ಇನ್ನು ಪ್ರಶ್ನೆ, ಕೊನೆಯ ಪ್ರಶ್ನೆ. ನನಗೆ ತುಂಬ ಮುಖ್ಯವಾಗಿ ಇಷ್ಟ ಆಗಿದ್ದು ಸೇತುವೆಗಳು ಕಡಿದು ಬೀಳ್ತಾ ಇದೆ. ಸಾಂಸ್ಕೃತಿಕ ಸೇತುವೆಗಳಿರ್ಬೋದು ಅಥವಾ ತಲೆಮಾರಿನ ಮತ್ತು ಯುವ ಜನತೆಯ ಮಧ್ಯದ ಸೇತುವೆಗಳು ಅಂತಲೂ ನಾವು ಭಾವಿಸ್ಬೋದೇನೋ ಅಂದ್ಕೊಳ್ತೀನಿ. ಆದರೆ ನನಗನ್ಸೋದು ಇವತ್ತು ನಾವು ಒಳಗೊಳ್ಳೋ ಅಂಥದ್ದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವ, ಅದಕ್ಕೆ ಉತ್ತರ ಕೊಡಬೇಕಾ ಅಂತೇಳಿ ನಾನು ನಿಮ್ಮಿಂದ ನಿರೀಕ್ಷೆ ಪಡ್ತೇನೆ. ಕಾರಣ ಇಷ್ಟೇ, ನಾವು ಯಾವುದೋ ಒಂದು ಕಾರ್ನರಲ್ಲಿ ನಿಂತಿದ್ದೀವಿ. ಇವತ್ತು ದೊಡ್ಡ ಯುವ ಸಮೂಹವನ್ನು ನೋಡಿದ್ರೆ ಅವರ ಕ್ರಿಯಾಶೀಲತೆ, ಅವರ ಸೃಜನಶೀಲತೆಯನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅದಕ್ಕೆ ಮಾರಿ ಹೋಗಿ ನಾವಿವತ್ತು ಮೊಬೈಲಿಗೆ ದಾಸರಾಗ್ತಿದ್ದೀವೇನೋ ಅಂತ ಒಂದು ಕಡೆ ಅನಿಸುತ್ತೆ ನನಗೆ. ತುಂಬ ದೊಡ್ಡ ಕ್ರಿಯಾಶೀಲತೆ, ಇವತ್ತು ನಾವು ದೊಡ್ಡ ಶ್ರಮ ಹಾಕಿ ಮಾಡುವಂಥ ನಾಟಕಗಳು, ಕಟ್ಟುವಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಅವರು ಮಾಡುವಂಥ ತಂತ್ರಜ್ಞಾನದ ಮೂಲಕ ಯುವ ಜನತೆ ಮಾಡ್ತಾ ಇರೋದನ್ನ ನೋಡಿದಾಗ ಅವ್ರ ಕ್ರಿಯಾಶೀಲತೆಯನ್ನು ನಾವು ಮೆಚ್ಕೊಳ್ಳೇಬೇಕು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಕಾಲದ್ದೇ ದೊಡ್ಡದು, ನಮ್ಮಂಗೆ ನಾವಿದ್ದಾಗ ಹೀಗಿರಲಿಲ್ಲ, ನಮ್ಮದೇ ಹೆಚ್ಚು ಅಂತೇಳಿ ನಮ್ಮನ್ನು ನಾವು ಒಳಗೊಳ್ತಾ
ಯುವ ಜನರನ್ನು ನಮ್ಮ ಕಡೆ ತೊಗೊಂಡು ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತಿಲ್ಲ. ನಮ್ಮ ಜೊತೆಗೆ ಒಳಗೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿಲ್ವಾ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಈ ಸೇತುವೆಗೆ ಯಾವುದನ್ನು ಮಾಧ್ಯಮ ಮಾಡ್ಕೊಳ್ಬೇಕು ಮತ್ತು ಅವರನ್ನು ನಮ್ಮ ಹತ್ರ ತೆಗೆದುಕೊಂಡು ಬರೋ ಪ್ರಯತ್ನ ಏನಾಗಬೇಕು ಅಂತ ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ನೀವು ಹೇಳಿದ್ದನ್ನ 100ಕ್ಕೆ 100 ಒಪ್ತೇನೆ ನಾನು. ಇದರಲ್ಲಿ ಏನೋ ಒಂದು ಕಾಲ ಹಾಳಾಗೋಗಿದೆ ಅಂತನ್ನುವ ಹಳಹಳಿಕೆಯ ರೀತಿಯ ಮಾತುಗಳನ್ನು ನಾನು ಆಡಿಲ್ಲ. ಅದಕ್ಕೋಸ್ಕರನೇ ಹಂಗೆ ಬಂದಾಗೆಲ್ಲ ಪ್ರಾಬ್ಲಮ್ ನಮ್ಮದು ಅವರದ್ದು ಅಂತ ಯೋಚನೆ ಮಾಡಬೇಕು ಅಂತಲೇ ನಾನು ಯಾವಾಗಲೂ ಹೇಳ್ತೇನೆ. ಪ್ರಾಬ್ಲಮ್ ಅವರದ್ದು ಅಂತ ನಾವು ದೋಷಾರೋಪಣೆ ಮಾಡೋದಕ್ಕೆ ಮುಂಚೆ ಇಲ್ಲ ಪ್ರಾಬ್ಲಮ್ ನಮ್ಮದೂ ಇರ್ಬೋದು ಅಂತ ಅದನ್ನು ನಾವು ನೋಡ್ಕೋಬೇಕು. ಹಾಗಂತ ನಾವು ನಮ್ಮ ಕಡೆಯಿಂದ ಕಾಣ್ತಾ ಇರುವ ಸಮಸ್ಯೆಗಳನ್ನು ಹೇಳದೆ ಸುಮ್ಮನೆ ಇರೋದಕ್ಕೂ ಸಾಧ್ಯ ಇಲ್ಲ. ಈಗ ಮೊಬೈಲು ಮತ್ತು ಟೆಲಿವಿಷನ್ ಇದೆಯಲ್ಲ, ಅವೆರಡು ಅದ್ರ ಬಗ್ಗೆ ಆ್ಯಕ್ಚುಲಿ ಅಧ್ಯಯನಗಳಾಗಿದ್ದು ಕಡಿಮೆ ಅಂತ ನನಗನ್ಸುತ್ತೆ. ಅಂದರೆ ಅವು ಮಾಧ್ಯಮಗಳಾಗಿ ಸರಿ, ಈಗ ಒಂದು ಕಾಲದಲ್ಲಿ ಪೇಪರ್ ಮೇಲೆ ಪ್ರಿಂಟಾಗಿ ಬರ್ತಿತ್ತು, ಈಗ ಇನ್ನೊಂದು ರೀತಿ ಬರುತ್ತೆ. ಮಾಧ್ಯಮಗಳಾಗಿ ಅದರ ದೋಷಗಳೇನೋ ಇರ್ಬೋದು, ಆದರೆ ಆ ಮಾಧ್ಯಮದ ಸ್ವರೂಪದಲ್ಲೇ ಇರುವ, ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸುವ ಜನರ ಅದರ ಬಂಡವಾಳದ, ಅದ್ರ ಹಿಂದಿರುವ ಬಂಡವಾಳದ ಸಮಸ್ಯೆಗಳು ಏನೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ನಮಗೆ ಇವತ್ತಿನ ಕಾಲದ ಇನ್ನೊಂದು ವರ್ಗದಲ್ಲಿ ಹುಟ್ಟುತ್ತಾ ಇರುವ ಒಂದು ಬೇರೆ ರೀತಿಯ ಒಂದು ಸಮಸ್ಯೆ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದೆ ಹೋಗ್ಬೋದು ಅನ್ನೋಕ್ಕೋಸ್ಕರ ನಾನು ಅದಕ್ಕೆ ಒತ್ತಿ ಹೇಳ್ತಿರೋದು. ಆದರೆ ಸಮಸ್ಯೆ ಅವರಲ್ಲಿದೆ ಅಥವಾ ನಮ್ಮಲ್ಲಿದೆ ಅನ್ನೋದಲ್ಲ. ನಾವು ಅದನ್ನೇ ನಾನು ಆಗಿಂದ ಹೇಳಿದೆ, ಈ ದ್ವಂದ್ವ ಇದೆಯಲ್ಲ, ನಾವು ಅವರು ಅನ್ನೋದನ್ನೇ ಫಸ್ಟು ಇದು ಬಿಡಬೇಕು. ನೀವು ಹೇಳ್ತಿರೋದು ಭಾಳ ಕರೆಕ್ಟು. ಅಂದರೆ ನೀವು ಒಳಗೊಳ್ಳೋದು ಅಂತ ಹೇಳಿದ್ರಿ, ನಾನು ಹೇಳೋದೇನು ಅಂದರೆ ನಾವು ಮಾತಾಡೋಕ್ಕೆ ಮುಂಚೆನೇ, ಒಳಗೊಳ್ಳೋಕ್ಕೆ ಮುಂಚೆ ನಾವು ಬೇರೆ ಮಾಡ್ಕೊತೀವಲ್ಲ, ಆ ಬೇರೆ ಮಾಡ್ಕೊಳ್ಳೋದ್ರಿಂದನೇ ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋದು, ಬೇರೆ ಅಲ್ವೇ ಅಲ್ಲ. ಅದು ಪ್ರಾಬ್ಲಮ್ ಇದೆ ಅಂತಂದರೆ ಅದು ನಮ್ಮೊಳಗೂ ಇದೆ ಅಂತ ಅನ್ನೋ ರೀತಿಯಲ್ಲಿ ನಾವಿದನ್ನ ಯೋಚನೆ ಮಾಡ್ಕೊಂಡ್ರೆ ಸಾಧ್ಯವಿದೆ. ಆಮೇಲೆ ಒಳಗೊಳ್ಳಬೇಕು ಅಂತೇಳಿ ಯಾವುದೋ ಒಂಥರ ಅದನ್ನೊಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದರೆ ಅದು ಕೆಲಸ ಆಗಲ್ಲ. ನೀವು ಫಸ್ಟಿಗೆ ಭಾಳ ಸಣ್ಣ ಪ್ರಮಾಣದಲ್ಲೇ ಶುರು ಮಾಡಬೇಕಾಗತ್ತೆ ಅದನ್ನ. ನಾವೀಗ ಆ್ಯಕ್ಚುಲಿ ಅದನ್ನು ಮಾಡ್ತಿರೋದೇ ಅದು ಆ ಥರದ್ದು. ಈಗ ನಾವು ಕೆಲಸ ಮಾಡ್ತಿರೋದೆ, ನಾನು ಕೆಲಸ ಮಾಡ್ತಾ ಇರೋದು ಎಲ್ಲ ಸುಮಾರು 18ರಿಂದ 35 ವರ್ಷದ ನಡುವಿನ ಜನರ ಜೊತೆಗೆ. ಕಳೆದ 40 ವರ್ಷದಿಂದ ಪ್ರತಿ ವರ್ಷ ಆ ಥರದ 15 ಜನ ವಿದ್ಯಾರ್ಥಿಗಳ ಜೊತೆಗೆ ನಾನು ಕೆಲಸ ಮಾಡ್ತಾಯಿದ್ದೇನೆ. 15 ವರ್ಷದಿಂದ 35 ವರ್ಷದ ನಡುವಿನ ಅವ್ರ ಜೊತೆಗೆ ಹೇಗೋದ್ರ ಕಷ್ಟ ಏನು ಸುಖ ಏನು ಎಲ್ಲ ಗೊತ್ತಿದೆ ನನಗೆ. ಅದ್ರ ಜೊತೆಗೆ ಅವರ ಆಸಕ್ತಿ ಕೂಡ ಅವರಷ್ಟೇ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ಅವರು ಇದಿಲ್ಲ. ಆಮೇಲೆ ಕ್ರಿಯೇಟಿವಿಟಿ ಎಲ್ಲ ಬೇಕಾದಷ್ಟಿದೆ ಅದರಲ್ಲಿ. ಆಮೇಲೆ ಟೆಕ್ನಾಲಜಿಯನ್ನು ಅವ್ರು ಎಷ್ಟು ಚೆನ್ನಾಗಿ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಅಜ್ಜಂದಿರು ತಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ ಬಂದರೆ ಕೇಳೋದು ಮೊಮ್ಮಕ್ಕಳನ್ನೇ ಹೊರತು ಅವ್ರು ಇನ್ಯಾರನ್ನೂ ಕೇಳಲ್ಲ. ಸೊ ಅಷ್ಟರ ಮಟ್ಟಿಗೆ ಇವತ್ತಿನ ಹೊಸ ಜನ್ರೇಷನ್ನು ಅದ್ರ ಬಗ್ಗೆ ಮುಂದೋಗಿದ್ದಾರೆ. ಆದರೆ ಈ ಒಂದು ಬಿರುಕು ಇರೋದಂತೂ ಸತ್ಯ, ವೀಕ್ಷಕರು ಆಗಿರೋದಂತೂ ಸತ್ಯ. ನಾವು ಯಾವ ಊರನ್ನ ಯಾವ ಕಾರ್ಯಕ್ರಮದಲ್ಲಿ, ಇವತ್ತೇ ಫಸ್ಟ್ ಟೈಮ್ ನಾನು ಎಷ್ಟೋ ದಿವಸದ ನಂತರ ಒಂದು ಸಮಾರಂಭದಲ್ಲಿ ಮೊಬೈಲ್ ರಿಂಗ್ ಆಗದೆ ಇದ್ದಿದ್ದನ್ನು ಕೇಳಿದ್ದು. ಕಡೆ ಪಕ್ಷ ಇವತ್ತಿನ ಪ್ರೇಕ್ಷಕರ ಒಂದು ಮೆಚುರಿಟಿ ಎಷ್ಟಿತ್ತು ಅಂತಂದರೆ, ಮೊಬೈಲನ್ನು ಸೈಲೆಂಟಾಗಿ ಇಟ್ಕೊಳ್ಳೋ ಅಷ್ಟಾದರೂ ಒಂದು ಇತ್ತು. ಇವತ್ತಿನ ಕಾಲದಲ್ಲಿ ಹಂಗಿಲ್ಲ. ನೀವು ಎಷ್ಟು ಒಂದು 15 ನಿಮಿಷದಲ್ಲಿ 20 ಬೇರೆ ಬೇರೆ ಸಂಗೀತಗಳನ್ನು ಆ ಮೊಬೈಲ್ನಿಂದ ಕೇಳಿ ಏನನ್ನೂ ಯಾವುದ್ರ ಬಗ್ಗೆನೂ ಗಮನ ಕೊಡೋದಕ್ಕಾಗದೇ ಇರುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕದ ಎಲ್ಲ ಊರಲ್ಲಿ ಬಂದಿದೆ. ನಾಟಕ ನಡೀತಾ ಇದ್ರೆ ಎಷ್ಟು ಮೊಬೈಲ್ ರಿಂಗ್ ಆಗುತ್ತೆ, ಆಮೇಲೆ ಜನ ನಾಟಕ ನೋಡೋದೇ ಇಲ್ಲ, ಫೋಟೋ ತೆಗಿತಾ ಇರ್ತಾರೆ. ನಾನು ಅವ್ರತ್ತು ನೀವು ನಾಟಕ ನೋಡದೇ ಇದ್ದವ್ರಿಗೆ ಫೋಟೋ ಇಟ್ಕೊಂಡು ಏನು ಮಾಡ್ತೀರಿ ಅಂತ ನಾನು ಕೇಳ್ತೇನೆ ಎಷ್ಟೋ ಜನರ ಹತ್ರ. ಆ ಫೋಟೋ ಇಟ್ಕೊಂಡು ನಾಟಕ ಫಸ್ಟ್ ನೋಡ್ಕೋಬೇಕಲ್ವಾ, ಅದು ಚೆನ್ನಾಗಿದ್ದರೆ ಫೋಟೋ ತೆಕ್ಕೋಬೇಕು. ಆ ಫೋಟೋನೇ ಫಸ್ಟ್ ತೆಕ್ಕೊಂಡ್ರೆ ಮನೆಗೆ ಹೋಗಿ ಫೋಟೋ ನೋಡ್ತಾರಾ? ನಾಟಕಕ್ಕೆ ಬಂದಿರೋದು ನಾಟಕ ನೋಡೋದಕ್ಕೆ ಹೊರತು ಫೋಟೋ ತೆಕ್ಕೊಳ್ಳೋದಕ್ಕಲ್ಲ. ಸೊ ಅದನ್ನು ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ಇವತ್ತು ಬದಲಾಯಿಸೋಕ್ಕೆ ಸಾಧ್ಯವಾ ಅನ್ನೋದನ್ನ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ. ಓಕೆ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮಗಿನ್ನೂ ಹೊಸ್ತು. ಅದು ಏನು ಮುಂದಿನ ಏನು ಮಾಡ್ತದೆ ಅಂತ ಗೊತ್ತಿಲ್ಲ.
ಆದರೆ ಈಚೆಗೆ ಅದರ ಬಗ್ಗೆ ಬರ್ತಾ ಇರೋದು, ಈಗ ಉದಾಹರಣೆಗೆ ಒಬ್ಬ ನೀವು ಓದಿರ್ಬೋದು, ನೋಯೆಲ್ ಹರಾರಿ ಅಂತ ಒಬ್ಬ ಬಹಳ ಪ್ರಸಿದ್ಧ ಲೇಖಕ, ಆದಮೇಲೆ ಅದ್ರ ಬಗ್ಗೆ ಎಲ್ಲ ತುಂಬ ಬರ್ದೇನೆ, ಒಂದು 5-6 ಪುಸ್ತಕ ಬಂತ. ಒಂದು ಈಚಿನ ಪುಸ್ತಕನೇ ನೆಕ್ಸಸ್ ಅಂತ, ಈ ಈಚಿನ ಪುಸ್ತಕನೇ ಇದ್ರ ಬಗ್ಗೆನೇ ಇರೋದು. ಅವನ ಕೇಳಿದರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಬಂಡವಾಳದ್ದೇ ಕೆಲಸ ಮಾಡ್ತಾಯಿದೆ ಅಂತ, ಹಾಗಾಗಿ ಅದರಿಂದ ಏನು ಭಾಳ ದೊಡ್ಡ ಬದಲಾವಣೆ ಆಗತ್ತೆ ಅಂತ ನಮ್ಗನ್ಸಲ್ಲ. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾರು ಉಪಯೋಗಿಸ್ತಾ ಇದ್ದಾರೆ ಅವನು ತುಂಬ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾನೆ. ಈವನ್ ಆರ್ಟಿಫಿಷಿಯಲ್, ಈ ಗೂಗಲ್ನವರು ಉಪಯೋಗಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗೇ ನೀವು ಬರ್ಮಾದಲ್ಲಿ ಗಲಾಟೆ ಆಯಿತು ಅಂತ ಅದು ಉದಾಹರಣೆಗಳ ಸಮೇತ ಅವನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಒಂದು ಅತ್ಯುತ್ತಮವಾದ, ಒಂದು ಭಾಳ ಆಧುನಿಕವಾದ ಟೆಕ್ನಾಲಜಿ ಕೂಡ ಅತ್ಯಂತ ಅಪಾಯಕಾರಿ ಕೈಗಳಲ್ಲೇ ಇದ್ದಾವೆ. ಅದರಿಂದ ಅದರ ಬಗ್ಗೆ ಕೂಡ ಬಹಳ ಒಂದು ಉತ್ಸಾಹದಿಂದ ಪ್ರತಿಕ್ರಿಯೆ ಕೊಡೋಕ್ಕೆ ಸಾಧ್ಯವಿದೆಯೋ ಇಲ್ಲವೋ ಅಂತ ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನೂ ನಾವು ಅದರ ಮೊದಲನೇ ಹಂತದಲ್ಲಿರೋದ್ರಿಂದ ಅದು ಯಾವ ತಿರುವುಗಳನ್ನು ತಗೋಬೋದು ಅಂತ. ಓಕೆ, ಥ್ಯಾಂಕ್ ಯು. ಪ್ರಶ್ನೆಗಳನ್ನು ಕೇಳಿದಂಥ ಶ್ರೋತೃಗಳೆಲ್ಲರೂ ಕೂಡ ಧನ್ಯವಾದಗಳು.